ಎಲ್ಲರಿಗೂ ನಮಸ್ತೆ. ಲಾಸ್ಟ್ ಸ್ಯಾಟರ್ಡೆ ನಾವು ಎಲ್ಲ 6 ಅಥವಾ ಹಿಂದ್ಗಡೆ ಇರ್ತಕ್ಕಂಥ 6 ಸ್ಯಾಟರ್ಡೇದ್ದು ರಿವಿಷನ್ ಮಾಡ್ಕೊಂಡಿದ್ವಿ. ರಿವಿಷನ್ ನಲ್ಲಿ ಏನೇನ್ ನೋಡಿದ್ವಿ ಅಂತಂದ್ರೆ, ನಮ್ಮ ಜೀವನದ ಗುರಿ ಏನು, ಆಸ್ಪಿರೇಷನ್ ಏನಿತ್ತು, ಏನಿದೆ ರೀ, ಹ್ಯಾಪಿನೆಸ್ ಮತ್ತು ಹಾರ್ಮನಿ, ಹ್ಯಾಪಿನೆಸ್, ಹಾರ್ಮನಿ ಅಂಡ್ ಪ್ರಾಸ್ಪರಿಟಿ ಅವೆರಡು ನಮ್ಮ ಜೀವನದ ಗುರಿಯಾಗಿತ್ತು. ಅದೇ ರೀತಿ ನಾವು ಮುಂದುವರಿತಾ ಏನೇನ್ ಸ್ಟಡಿ ಮಾಡಿದ್ವಿ ಅಂತಂದ್ರೆ, ಸೆಲ್ಫ್ ಅಲ್ಲಿ ಇರ್ತಕ್ಕಂಥ ಡಿಸ್ ಹಾರ್ಮೋನಿಯನ್ನ ಹೆಂಗ್ ದೂರ ಮಾಡ್ಕೊಳ್ಳೋದು ಅದು ಇತ್ತು. ಅದಾದ್ಮೇಲೆ ಸೆಲ್ಫ್ ಅಲ್ಲಿ ಕೆಲವು ದ್ವಂದ್ವಗಳಿತ್ತು, ಅವುಗಳಿಂದ ದೂರ ಆಗೋದು. ಅದಾದ್ಮೇಲೆ ಫ್ಯಾಮಿಲಿ ಅಂತ ಬರ್ತದ, ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಕೆಲವು ದ್ವಂದ್ವಗಳನ್ನ ದೂರ ಮಾಡ್ಕೊಳ್ಳೋದು, ಅದರಲ್ಲಿ ಆಗ್ತಕ್ಕಂಥ ಕ್ಲೇಶಗಳು ಏನೇನಿರ್ತಾವ ಅವನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ದೂರ ಮಾಡೋದು. ಇವೆಲ್ಲ ರಿವಿಷನ್ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಲಾಸ್ಟ್ 6th ಸ್ಯಾಟರ್ಡೆ ಐ ಥಿಂಕ್ ಅಲ್ಲಿ ನಾವು ಸ್ವಲ್ಪ ಕೀ ಫೀಚರ್ಸ್ ಅಬೌಟ್ ಮೈಂಡ್, ಫೀಲಿಂಗ್ಸ್ ಮತ್ತು ಬಾಡಿಯಲ್ಲಿ ಆಗ್ತಕ್ಕಂಥ ರೆಸ್ಪಾನ್ಸಸ್ ಗಳನ್ನ ಸ್ಟಡಿ ಮಾಡಿದ್ವಿ. ಇವತ್ತು ನಾವೇನ್ ಮಾಡೋಣ ಅಂತಂದ್ರ, ಈ ಹಾಫ್ ಆನ್ ಅವರ್ ಕಡಿಮೆ ಆಗ್ತದೆ ಟೈಮ್, ಆದ್ರೂ ಕೂಡ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ. ಏನಂತಂದ್ರೆ, ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ 7 ಚಕ್ರಗಳಂತ ಕೇಳಿದೀವಿ, ಬಟ್ ಅದು ಹೆಂಗ್ ವರ್ಕ್ ಮಾಡ್ತಾವ, ಏನಿರ್ತಾವ, ಅಥವಾ ಅದರದ್ದು ಪೂರ್ತಿ ಡೀಟೇಲ್ಸ್ ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಿರ್ಲಿಕ್ಕಿಲ್ಲ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ನೆಕ್ಸ್ಟ್, ಬಾಡಿ ಮತ್ತು ಮೈಂಡ್ ಇವು ಹೆಂಗ್ ಅಸೋಸಿಯೇಟ್ ಆಗಿದ್ದಾವ ಅಂತ ಹೇಳಿ ನೋಡಿ. ಇದು ಕ್ಯೂರಿಯಾಸಿಟಿ ಅಂತ ಇದ್ದೇ ಇದೆ. ಹ್ಯೂಮನ್ ಬೀಯಿಂಗ್ ಅಂದ್ಮೇಲೆ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಕೂಡ ಕ್ಯೂರಿಯಾಸಿಟಿ ಅದ. ಏನಂತಂದ್ರೆ, ನಾನು ಬಾಡಿನೋ ಅಥವಾ ನಾನು ಮೈಂಡೋ, ಶರೀರನೋ, ಯಾರ್ ನಾನು ಅಂತೇಳಿ. ಈ ಕ್ಯೂರಿಯಾಸಿಟಿಗೆ ಆನ್ಸರ್ಗೆ ಹುಡುಕ್ತಾನೆ ಇದೀವಿ, ಬಟ್ ಹೊರಗಡೆ ಹುಡುಕಿದ್ರೆ ಅದಕ್ಕ ಆನ್ಸರ್, ಕ್ಯೂರಿಯಾಸಿಟಿ ಅದೇನದು ಕ್ವೆಂಚ್, ಥರ್ಸ್ಟ್ ಫುಲ್ಫಿಲ್ ಆಗಲ್ಲ. ನಾವೇನ್ ಮಾಡ್ಬೇಕಂತಂದ್ರೆ, ಒಳಗಡೆನ ಕೇಳ್ತಾ ಹೋಗ್ಬೇಕು. ರೆಫರೆನ್ಸಿಗೋಸ್ಕರ ನೀವು ಆನ್ಸೆಂಟ್ ಬುಕ್ಸ್ ಇರ್ಬೋದು, ಸ್ಕ್ರಿಪ್ಚರ್ಸ್ ಇರ್ಬೋದು, ಅಥವಾ ಈಗಿನ MBBS ಅಥವಾ ಅದಿನ ಬಾಡಿ ಸೈನ್ಸ್ ಇರ್ಬೋದು, ಫಿಸಿಯಾಲಜಿ ಇರ್ಬೋದು, ನ್ಯೂರೋ ಸೈನ್ಸ್ ಇರ್ಬೋದು, ಅಥವಾ ಕ್ವಾಂಟಮ್ ಫಿಸಿಕ್ಸ್ ಇರ್ಬೋದು, ಕ್ವಾಂಟಮ್ ಹೀಲಿಂಗ್, ಯೋಗಶಾಸ್ತ್ರ, ಈ ರೀತಿ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದ್ ರೀತಿ ಬರೀ ಓನ್ಲಿ ವರ್ಡ್ಸ್ ಅಷ್ಟ ಡಿಫ್ರೆಂಟ್, ಬಟ್ ಮೀನಿಂಗ್ ಮಾತ್ರ ಸೇಮ್ ಬರೋಂಗೆನೆ ಡಿಸ್ಕಸ್ ಮಾಡಿರ್ತಾರ. ಬಟ್ ಇದು ನನಗ್ ಬೇಕಾಗಿರೋದ್ರಿಂದ ನಾನ್ ಸ್ಟಡಿ ಮಾಡ್ತಕ್ಕಂಥದ್ದು. ಅಂದ್ರೆ ನೀವ್ ಅನ್ಕೋಬೇಕು ಇದನ್ನ, ಇದು ಇನ್ನೊಬ್ರಿಗೆ ಹೇಳೋ ವಿಚಾರ ಅಲ್ಲ, ಅಥವಾ ಇದರಿಂದ ಏನೋ ಒಂದು ಹೇಳಿ ಒಂದು ಪ್ರಸಿದ್ಧಿ ಪಡೆಯೋ ವಿಚಾರ ಅಲ್ಲ. ಇದು ನಮ್ಮಷ್ಟಕ್ಕೆ ನಾವು ಅರ್ಥ ಮಾಡ್ಕೊಂಡು ನನ್ನ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋ ವಿಚಾರ. ಇದಕ್ಕ ಏನದು ರಿಸಲ್ಟ್ ಹೆಂಗ್ ಸಿಗ್ತದ ಅಂತಂದ್ರ, ನನ್ನ ದಿನನಿತ್ಯದ ಲೈಫ್ ಅಲ್ಲಿ ನಾ ಹೆಂಗ್ ಬದುಕ್ತಾ ಇದ್ದೀನಿ ಅದೇ ನನ್ನ ರಿಸಲ್ಟ್. ಇದನ್ನೆಲ್ಲ ನಾಲೆಜ್ ಗೇನ್ ಮಾಡ್ಕೊಂಡ್ರೆ ಏನ್ ಸಿಗ್ತದ್ರಿ, ಏನ್ ಸಿಗ್ತದ ಅದನ್ನ ತೋರ್ಸಕ್ ಆಗಂಗಿಲ್ಲ. ನನ್ನ ಲೈಫ್ ಒಳಗಡೆ ಪ್ರತಿ ಕ್ಷಣ ನಾನು ಹೆಂಗ್ ಬದುಕ್ತೀನಿ ಅದು ನನಗ ದರ್ಶನ ಸಿಗ್ತದ. ಅದರಿಂದ ನಾನು ಓಕೆ, ಏನೋ ಒಂದು ಯೂಸ್ ಅದಪ್ಪ ಈ ನಾಲೆಜ್ ಇಂದ ಅಂತ ಹೇಳಿ ಅದು ದರ್ಶನ ಸಿಗ್ಲಿಕ್ಕೆ ಶುರು ಆಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ 3 ವರ್ಡ್ಸ್ ಬಹಳ ಇಂಪಾರ್ಟೆಂಟ್ ಅದಾವ: ಮೈಂಡ್, ಬಾಡಿ, ಸೋಲ್ ಅಂತ ಹೇಳಿ. ಬಹಳ ಡೀಪ್ ಆಗಿ ಹೋಗೋದು ಬೇಡ. ಜಸ್ಟ್ ವಿ ವಿಲ್ ಕನ್ಸಿಡರ್ ಇಟ್ ಈಸ್ ಸಮಥಿಂಗ್. ಬಾಡಿ ಅನ್ನೋದೊಂದು ಫಿಸಿಕ್ ಅನ್ನೋದು ಒಂದದ, ಫಿಸಿಕ್ ಒಂದು ಬಾಡಿ ಅದ. ಅಂದ್ರ ಈ ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ಒಂದು ಶರೀರ ಅದು. ಈ ಪಂಚಭೂತಗಳಿಂದ ಮಾಡಿದ ಶರೀರವನ್ನ ಹೆಂಗ್ ಐಡೆಂಟಿಫೈ ಮಾಡ್ತೀರಿ ಅಂತಂದ್ರೆ, ಐಡೆಂಟಿಫೈ ಮಾಡ್ಲಿಕ್ಕೇನೆ ನನಗೆ 5 ಸೆನ್ಸಸ್ ಇದಾವ. ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ ಕಣ್ಣಿನಿಂದನೂ ಕೂಡ ಶರೀರವನ್ನು ನೋಡ್ಬೋದು. ಹಂಗೆ ಕಣ್ಣಿನಿಂದ ನೋಡ್ಬೋದು, ಮತ್ತೆ ಕಿವಿಯಿಂದ, ಮತ್ತೆ ಮೂಗು ಅಥವಾ ವಾಸನೆಯಿಂದ, ನೆಕ್ಸ್ಟ್ ಬಾಯಿಯಿಂದ ಮತ್ತು ಸ್ಪರ್ಶದಿಂದ. ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ ಈ ಶರೀರವನ್ನ ಐಡೆಂಟಿಫೈ ಮಾಡ್ಬೋದು. ಅದು ನಾನೇನು, ಹೌದು ಅದು ನಾನೇ. ಬಿಕಾಸ್ ಅದನ್ನ ಅಲ್ಲಗಳೆಯಕ್ ಆಗಂಗಿಲ್ಲ. ಎಷ್ಟೇ ಸ್ಪಿರಿಚುವಲಿಸ್ಟ್ಗಳು ಶರೀರ ಬೇರೆ ಆತ್ಮ ಬೇರೆ ಅಂತ ಹೇಳಿದ್ರು ಕೂಡ, ಎಷ್ಟಾದ್ರೂ ಹೇಳಿ ಅವ್ರು, ಬೇಕಾದ್ರೆ ನೀವು ತೆಗೆದ್ರೆ 99.9% ಆಫ್ ಆಲ್ ದ ಸ್ಪಿರಿಚುವಲ್ ಬುಕ್ಸ್ ಒಳಗಡೆ ನಿಮ್ಗೆ ಒಂದೇ ಸ್ಟೇಟ್ಮೆಂಟ್ ಸಿಗ್ತದ: ನಾನೇ ಬೇರೆ, ಶರೀರನೇ ಬೇರೆ, ನಾನು ಶರೀರ ಅಂತೇಳಿ. ಬಟ್ ಇದು ಥಿಯರಿಟಿಕಲಿ ಆಯ್ತು. ಬಟ್ ಕನ್ನಡಿ ಮುಂದೆ ನಿಂತ್ಕೊಂಡ ತಕ್ಷಣ ನಮಗ್ ಕಾಣೋದು ನಾನು ಯಾರಂದ್ರೆ, ನಾನು ಹಿಂಗ್ ಕಾಣ್ತಾ ಇದ್ದೀನಿ, ನಾನೇ ಇದು. ಅಥವಾ ಯಾರಾದ್ರೂ ಹೆಸರನ್ನೇ ನಾನು, ಪೊಸಿಷನ್ನೇ ನಾನು, ಮತ್ತೇನಂತಂದ್ರೆ ನಮ್ಮ ಪದವಿ ಇರ್ತದಲ್ಲ ಅದು ನಾನು ಹುಡುಗ. ಟೋಟಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಇದನ್ನ ಬಾಡಿನ ಬಿಟ್ಟು ಎಸ್ಕೇಪ್ ಆಗಿ ನನ್ನನ್ನು ನಾನು ಅರ್ಥ ಮಾಡ್ಕೊಂಡು ಟಫ್ ಆಗ್ತದೆ. ಸತ್ ಮೇಲೆ ಏನಾರ ಅರ್ಥ ಆಗ್ತದನ್ರಿ ಅದು ಗೊತ್ತಿಲ್ಲ ನಮ್ಗೇನು. ಸತ್ ಮೇಲೆ ಏನಾದ್ರು ನಾನು ಅನ್ನೋದು ಅರ್ಥ ಆಗ್ತದನ್ ಇಲ್ಲ. ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ 5 ಸೆನ್ಸಸ್ ಬೇಕಂದ್ಮೇಲೆ, ಮತ್ತೆ 5 ಸೆನ್ಸ್ ಒಳಗಡೆ ಇದ್ದುಕೊಂಡು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮತ್ತೆ ಅದು ಅಡ್ಡ ಬಂದೇ ಬರ್ತದ. ನಾನು ಈ ಶರೀರ ಇರ್ಬೋದಂತ. ಹಾಗಾಗಿ ವಿ ಕ್ಯಾನ್ ನಾಟ್ ಅವಾಯ್ಡ್ ದಿಸ್ ಒನ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತಂದ್ರ,
ಓನ್ಲಿ ಇದಷ್ಟೇ ಅಲ್ಲ ಅಂತ, ಓನ್ಲಿ ಇದು ಒಂದೇ ಎಲ್ಲ ಅಲ್ಲ. ಇದನ್ನ ಮಾತ್ರ ನಾವು ಕ್ಲಿಯರ್ ಇರ್ಬೇಕು. ಇದನ್ನ ಬಿಡಕ್ ಆಗವಲ್ತ ಖರೆ, ಓಕೆ ನನಗೆ ಬಿಡಕ್ ಆಗ್ತಾ ಇಲ್ಲ, ದೇಹಾಭಿಮಾನ ಅಂತಾರ, ದೇಹಾಭಿಮಾನವನ್ನ ಬಿಡಕ್ ಆಗ್ತಾ ಇಲ್ಲ, ಓಕೆ ಬಿಡೋದು ಬ್ಯಾಡ, ಹಂಗಾದ್ರೆ ಬಿಡೋದು ಬೇಡ, ಅಂದ್ರೆ ಹಿಡ್ಕೊಳ್ಳೋಣನು ಹಿಡ್ಕೊಳ್ಳೋದು ಬೇಡ. ಇದೇ ಸಿದ್ಧಾಂತ ಸಮಸ್ಥಿತಿಯಲ್ಲಿ ಇರೋದು. ಬಿಡ್ಬೇಡ್ರಿ ಮತ್ತೆ ಹಿಡ್ಕೊಳ್ಬೇಡ್ರಿ. ಹಂಗಾರೆ ಹಿಡ್ಕೊಳ್ಬೇಡ್ರಿ ಅನ್ನೋದು ಬಿಡ್ಬೇಡ್ರಿ ಅನ್ನೋದಕ್ಕ ಇನ್ನೊಂದು ಪ್ಯಾರಾಮೀಟರ್ ಆಡ್ ಆಗ್ತದ, ಮೈಂಡ್ ಅಂತ ಹೇಳಿ. ಮೈಂಡ್ ಅಂದ್ರೆ ಏನಿರ್ಬೋದು? ಇದು 5 ಸೆನ್ಸ್ಗಳಿಗೆ ನಿಲ್ಕಲಾರ್ದಂತದ. ಕಣ್ಣಿನಿಂದ ಯೋಚನೆಗಳನ್ನ ನೋಡಕ್ಕಾಗಲ್ಲ, ಕಿವಿಯಿಂದ ಕೇಳಕ್ಕಾಗಲ್ಲ, ಮೂಗಿನಿಂದ ಮೂಸ್ ನೋಡಕ್ಕಾಗಲ್ಲ, ಬಾಯಿ ಇಲ್ಲ, ಸ್ಪರ್ಶ ಇಲ್ಲ, ಇವು ಯಾವುದಕ್ಕೂ ಸಿಗ್ಲಾರದಂತ ಕೆಲವು ಎಂಟಿಟಿಗಳು ನನ್ನಲ್ಲಿ ಇದಾವ. ಫೀಲಿಂಗ್ಸ್ ಅದಾವ, ಮತ್ತೆ ಇಮೋಷನ್ಸ್ ಅದಾವ, ಥಾಟ್ಸ್ ಅದಾವ, ಇಮ್ಯಾಜಿನೇಷನ್ ಐತಿ. ಇದೆಲ್ಲ ಏನಂತಂದ್ರೆ ಇವು 5ಕ್ಕೂ ನಿಲ್ಕಲಾರ್ದೈತಿ. ಬಟ್ ಇನ್ನೊಂದು ಕಾಂಪ್ಲಿಕೇಶನ್ ಏನೈತಿ ಅಂತಂದ್ರ ಇವು 5 ಇದ್ದಲ್ಲೇ ಅವು ಅದಾವ, ಇಲ್ಲಾಂದ್ರೆ ಅವು 5 ಇರ್ತಿದ್ದಿಲ್ಲ. ಫಾರ್ ಎಕ್ಸಾಂಪಲ್ ನಾನ್ ನಿಮಗ ರೆಡ್ ಎಲಿಫೆಂಟ್ ಅಂತ ಹೇಳಿದ್ನಿ ಅಂತಂದ್ರ, ರೆಡ್ ಎಲಿಫೆಂಟ್ ನಿಂದ ಈ ಫಿಸಿಕಲ್ ಕಣ್ಣಿನಿಂದ ನೋಡಿದಾಗ ಮಾತ್ರ ನೀವು ರೆಡ್ ಎಲಿಫೆಂಟ್ ಅನ್ನು ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾದ್ರೆ ಇಮ್ಯಾಜಿನೇಷನ್ ಇಸ್ ಸಮಥಿಂಗ್ ಬಿಯಾಂಡ್ 5 ಸೆನ್ಸಸ್ ಅಲ್ಲ. ಇಮ್ಯಾಜಿನೇಷನ್ ಆಲ್ಸೋ ಬೌಂಡೆಡ್ ವಿತ್ 5 ಸೆನ್ಸಸ್. ಆ ಇಮ್ಯಾಜಿನೇಷನ್, ಅದಕ್ಕೆ ನೀವು ಕನಸು ಕಾಣ್ತಿರಲ್ಲ, ಕನಸಿನಲ್ಲಿ ಇರ್ತಕ್ಕಂಥ ಮನೆ ಏನದಲ್ಲ, ಅದು ಕಣ್ಣಿನಿಂದ ನೋಡಕ್ ಆಗಲ್ಲ, ಬೇಕಂದ್ರೆ ಕಣ್ ಮುಚ್ಚಿರ್ತೀರಿ, ಕಿವಿಯಿಂದ ಕೇಳಕ್ ಆಗಲ್ಲ, ಬಿಕಾಸ್ ಕಿವಿಗಳು ಬಂದಿರ್ತವೆ, ಮೂಗು ಬಾಯಿ ಸ್ಪರ್ಶದಿಂದ ಇರಂಗಿಲ್ಲ. ಆದ್ರೂ ಕೂಡ ಕನಸಲ್ಲಿ ನೀವು ಏನೆಲ್ಲಾ ಪಿಕ್ಚರ್ ಗಳನ್ನ ನೋಡ್ತೀರಿ. ಬಟ್ ಒಮ್ಮೆ ಆದ್ರೂ ನೀವು ಅನ್ನೋನ್ ಥಿಂಗ್ಸ್ ಏನಾದ್ರು ನೋಡಿದ್ರೆ ಏನು ಬರಂಗಿಲ್ಲ ಅನ್ನೋದ. ಬಿಕಾಸ್ ಡ್ರೀಮ್ ಸೈನ್ಸ್ ಹೇಳ್ತದ, ನೀವು ಏನೇ ಇದ್ರು ಕೂಡ ನೋಡಿದ್ದು ಕೂಡ ಈ 5ರಿಂದ ನೋಡಿ ಇಟ್ಕೊಂಡಿರೋದನ್ನ ಇನ್ನೊಮ್ಮೆ ನೀವು ಕನಸಲ್ಲಿ ಸ್ವಲ್ಪ ಡಿಸ್ಆರ್ಡರೋ ಅಥವಾ ವಿತ್ ಕರೆಕ್ಟ್ ಆರ್ಡರೋ ಅಥವಾ ರಾಂಗ್ ಆರ್ಡರ್ ಒಳಗಡೆ ಒಂದ್ ಸ್ವಲ್ಪ ನೋಡಿ ಬರ್ತೀವಿ. ಬಟ್ ಯು ಆರ್ ನಾಟ್ ಎಸ್ಕೇಪಿಂಗ್ ಫ್ರಮ್ ದೀಸ್ 5 ಸೆನ್ಸಸ್. ಯೋಚನೆ ಮಾಡ್ರಿ, ನಿಮ್ಮ ಯೋಚನೆಗಳಲ್ಲೂ ಕನ್ನಡದಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರ ಯು ಆರ್ ಬೌಂಡ್ ವಿತ್ ದ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಇಸ್ ಲರ್ನ್ಡ್ ವಿತ್ ದ ಇಯರ್ಸ್ ಅಥವಾ ಲ್ಯಾಂಗ್ವೇಜ್ ಲರ್ನ್ಡ್ ವಿತ್ ದ ಐಸ್. ನೀವು ಕಣ್ಣು ಮತ್ತು ಕಿವಿ ಬಾಯಿಂದ ಲ್ಯಾಂಗ್ವೇಜ್ ಅನ್ನ ಕಲ್ತಿದ್ದೀರಿ. ನಿಮ್ಮ ಯೋಚನೆಗಳು ಕನ್ನಡದಲ್ಲಿ ಬರ್ತಾ ಇದ್ದಾವೆ ಅಂದ್ರೆ ನಿಮ್ಮ ಯೋಚನೆಗಳು ಈ 5 ಇಂದ್ರಿಯಗಳಿಗೆ ಬೌಂಡ್ ಆಗಿದ್ದಾವೆ. ಯು ಆರ್ ನಾಟ್ ಏಬಲ್ ಟು ಎಸ್ಕೇಪ್ ಆಗಕ್ ಆಗುತ್ತಿಲ್ಲ ನಮ್ಗೆ. ಅರ್ಥ? ಅಂದ್ರೆ ಬಿಯಾಂಡ್ 5 ಸೆನ್ಸಸ್ ಏನಿರ್ಬೋದು, ಬಿಯಾಂಡ್ 5 ಸೆನ್ಸಸ್ ಏನಿರ್ಬೋದು, ದಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಸ್ಪೀಕ್ ಥ್ರೂ ದಿಸ್ ಸೆನ್ಸ್, ಅಥವಾ ತೋರ್ಸಕ್ ಆಗಂಗಿಲ್ಲ ಅಂತ. ಬಟ್ ಇಷ್ಟ ಕಾಂಪ್ಲಿಕೇಶನ್ಸ್ ಇದ್ರೂ ಕೂಡ ವಿ ವಿಟ್ನೆಸ್ ಸಮಥಿಂಗ್ ಐತ್ರಿ ಸರ್. ನೀವು ಎಷ್ಟೇ ಇವುಗಳಿಂದ ದೂರ ಹೋಗಕ್ ಆಗಲ್ಲ ಅಂತ ಅಂದ್ರೂ ಕೂಡ ಇಂಡಿವಿಜುವಲ್ ಅಲ್ಲಿ ಒಂದು ಪ್ಯಾರಾಮೀಟರ್ ಬಂದೇ ಬರ್ತದ. ಇಲ್ಲ ಬಿಯಾಂಡ್ ಬಾಡಿ ಸಮಥಿಂಗ್ ಐತಿ ಅಂತ ಪ್ರತಿಯೊಬ್ಬ ಇಂಡಿವಿಜುವಲ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತ. ಆಮೇಲೆ ಮೈಂಡ್ ಅಲ್ಲಿ ಬಂದ್ಮೇಲೂ ಕೂಡ ಬಿಯಾಂಡ್ ಮೈಂಡ್ನು ಒಂದೇನೋ ಐತಿ ಅಂತೇಳಿ ಸ್ವಲ್ಪ ಬಹಳ ಡೀಪ್ ಹೋದಾಗ ಅಷ್ಟು ತಿಳಿಯಕ್ ಶುರು ಮಾಡ್ತದೆ. ಸರ್ಫೇಸ್ ಅಲ್ಲಿ ಇದ್ದ ತಿಳಿಲಿಕ್ಕೆ ಸ್ವಲ್ಪ ಟಫ್ ಆಗ್ಬೋದು. ಹೆಂಗಂದ್ರ ಬಾಡಿನೇ ಎವ್ರಿಥಿಂಗ್ ಅಂತ ತಿಳ್ಕೊಂಡವನಿಗೆ ಬಿಯಾಂಡ್ ಬಾಡಿ ಮೈಂಡ್ ಐತಿ ಅನ್ನೋದು ತಿಳ್ಕೊಂಡು ಬಹಳ ಟಫ್ ಆಗ್ತದಲ್ಲ, ಹಂಗ ಮೈಂಡ್ ಎವ್ರಿಥಿಂಗ್ ಅಂತ ಅನ್ಕೊಂಡವನ್ಗೆ ಬಿಯಾಂಡ್ ಮೈಂಡ್ ಕೂಡ ಒಂದ್ ಐತಿ ಅಂತ ತಿಳ್ಕೊಂಡು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಆದ್ರೂ ಕೂಡ ಯಾವ್ದೋ ಒಂದ್ ಸೆನ್ಸ್ ಒಳಗಡೆ ಬಿಯಾಂಡ್ ಮೈಂಡ್ ಕೂಡ ಸೋಲ್ ಅಂತಕ್ಕಂಥದ್ದು, ಅಥವಾ ಸ್ಟಿಲ್ ಎಲ್ಲ ಸ್ಟಾಪ್ ಮಾಡಿದ್ರು ಕೂಡ ಏನೋ ಒಂದ್ ಸಿಗ್ತದೆ. ಹೌದಾ? ಬಟ್ ಇವು ಮೂರದು ಕಾಂಪ್ಲಿಕೇಶನ್ಸ್ ಹೆಂಗದ ಅಂತಂದ್ರೆ, ಸಮ್ ವೈಬ್ರೇಷನ್ಸ್ ಹ್ಯಾಪನ್ಸ್ ಹಿಯರ್. ಆ ವೈಬ್ರೇಷನ್ ಇದನ್ನ ಡಿಸ್ಟರ್ಬ್ ಮಾಡ್ತದ, ಇದು ಇದನ್ನ ಡಿಸ್ಟರ್ಬ್ ಮಾಡ್ತದ, ಮತ್ ಇದು ಇದನ್ನ ಡಿಸ್ಟರ್ಬ್ ಮಾಡಬಹುದು, ಅಥವಾ ಇದನ್ನ ಡಿಸ್ಟರ್ಬ್ ಮಾಡಬಹುದು, ಇದನ್ನ ಡಿಸ್ಟರ್ಬ್ ಮಾಡಬಹುದು. ದ ಕಾಂಪ್ಲಿಕೇಶನ್ ವೆಬ್ ಆಗ್ಯದ. ಕಾಂಪ್ಲಿಕೇಶನ್ ವೆಬ್ ಅನ್ನ ಹೆಂಗ್ ಸಾರ್ಟ್ ಔಟ್ ಮಾಡ್ಬೇಕು ಬಹಳ ಟೈಮ್ ಹಿಡಿತದ. ಆದ್ರೂ ಕೂಡ ನಾವು ಸಣ್ಣ ಒಂದು ಎಕ್ಸಾಂಪಲ್ಸ್ ತಗೊಂಡು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಹಿರಿಯರು ಏನ್ ಹೇಳ್ಯಾರ ಅಥವಾ ಸೈಂಟಿಸ್ಟ್ ಗಳು ಏನ್ ಹೇಳ್ಯಾರ ಅಂತೇಳಿ, ಯಾವ ವಿಧಾನದಲ್ಲಿ ಏನೇನು. ನಾನು ನಿಮ್ಮ 3 ಪ್ರೂಫ್ ಗಳನ್ನು ಕೊಡಕತ್ತೀನಿ. ಒಂದು, ಡೇ ಟು ಡೇ ನಮ್ಮ ಸ್ಟೂಡೆಂಟ್ಸ್ ಕಲಿಸ್ತಕ್ಕಂಥ NCERT ಬುಕ್ಸ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಒಂದು ರೆಫರೆನ್ಸ್ ತಗೊಂಡಿದ್ದೀನಿ. ಒಂದನೇದ್ದು. ಎರಡನೇದ್ದು, ಯೋಗಶಾಸ್ತ್ರದಿಂದ ಬಂದಿರತಕ್ಕಂಥ ಯೋಗ ಅಥವಾ ಚಕ್ರಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಇವತ್ತು ಮಾತಾಡ್ತಿದ್ದೀನಿ. ಮೂರನೇದ್ದು, ಬುದ್ಧ ಫಿಲಾಸಫಿ ಒಳಗಡೆ ಜಾಸ್ತಿ ಅಂದ್ರೆ ಹವರ್ಸ್ ಟುಗೆದರ್, ಡೇಸ್ ಟುಗೆದರ್, ಇಯರ್ಸ್ ಟುಗೆದರ್ ಮೆಡಿಟೇಷನ್ ಮಾಡಿ, ಬುದ್ಧ ಆಗಿರ್ಬೋದು, ಬುದ್ಧನ ಅನುಯಾಯಿಗಳಾಗಿರ್ಬೋದು, ಮೆಡಿಟೇಷನ್ ಮಾಡಿ ಕಂಡುಹಿಡಿದಿರ್ತಕ್ಕಂಥ ಕೆಲವು ರೆಫರೆನ್ಸ್ ಗಳನ್ನ ತಗೊಂಡು ಇವತ್ನ ಏನೋ ಒಂದು ಕನ್ಕ್ಲೂಡ್ ಮಾಡೋನಿದ್ದೀನಿ. ಆ ಕನ್ಕ್ಲೂಷನ್ಸ್ ಲಾಸ್ಟಿಗೆ ನೋಡೋಣ. ಫಸ್ಟ್, ವಾಟ್ ಈಸ್ ಲಿವಿಂಗ್ ಅಂತಂದ್ರೆ, ಇದು ಜಸ್ಟ್ ಒಂದು ಡೆಫಿನಿಷನ್ ಫ್ರಮ್ NCERT ಬುಕ್. NCERT ಬುಕ್ ಅಂತಂದ್ಮೇಲೆ ಅವರು ಎಷ್ಟೋ ಒಂದು ಸಾವಿರಾರು ಗಟ್ಟಲೆ ಬುಕ್ಸ್ ಓದಿ
ಅದೊಂದು ಕಮಿಟಿ ಅವ್ರು ಫಾರ್ಮ್ ಮಾಡಿ ಏನೋ ಒಂದು ಕಂಟೆಂಟ್ ಅದ್ರೊಳಗಡೆ ಹಾಕಿದಾರೆ ಅಂದ್ರೆ ಅದೊಂದು ಅಥೆಂಟಿಕೇಟ್ ಕಂಟೆಂಟ್ ಇರ್ತದ. ಯು ಕೆನಾಟ್ ಗೋ ಅವೇ ಫ್ರಮ್ ದಟ್. ಅದ್ರ ಸಲಹೆ ಹಾಕ್ತಿದ್ದೀನಿ. ಲಿವಿಂಗ್ ಅಂದ್ರೆ ಏನಂತ ಕ್ವಶನ್ ಮಾಡಿದ್ದಾರೆ ಯಾರು? ಪ್ರೆಸೆಂಟ್ ವಿ ಆರ್ ಏನಿದು ಈ ನಾಲೆಜ್ ನಾವು ಬಿತ್ತಾ ಇದ್ದೀವಿ. ಅದ್ರಲ್ಲಿ ಏನ್ ಹೇಳ್ತಾರೆ ನೋಡ್ರು, when we try to define living, we conventionally look for distinctive characteristics exhibit by living organisms. ಅವ್ರೇನಂತಾರ ಲಿವಿಂಗ್ ಅಂತಕ್ಕಂಥದ್ದನ್ನ ಅವ್ರೇನಂತಾರ ಲಿವಿಂಗ್ ಆರ್ಗನಿಸಮ್ಸ್ ಅಂದ್ರೆ ಸೆಲ್ಸ್ ಇರ್ಬೋದು, ಅಥವಾ ಬಾಡಿಯಲ್ಲಿ ಇರತಕ್ಕಂಥ ಟಿಶ್ಯೂಸ್ ಇರ್ಬೋದು, ಅಥವಾ ಏನೋ ಒಳಗಡೆ ಇರ್ತಕ್ಕಂಥ ಕೆಮಿಕಲ್ಸ್ ಇರ್ಬೋದು, ಅದರಿಂದ ಅವರು ಲಿವಿಂಗ್ ಅನ್ನ ಹೇಳ್ತಾ ಇದಾರೆ ಅಂತ. ಅದಕ್ಕೆ ಅವ್ರದ್ದು ಡೆಫಿನಿಷನ್ ಹೇಳ್ತದ, ಡೆಡ್ ಅಂತಂದ್ರೆ ಅವ್ರು ಸ್ಟಾಪ್ ಆಯ್ತಂದ್ರೆ ಡೆಡ್ ಅಂತ. ಡೆತ್ಗೆ ಈಗ ನೀವು ಈ ಡೆಫಿನಿಷನ್ ಪ್ರಕಾರ ಲಿವಿಂಗ್ ಗೆ ಹೋದ್ರೆ ಡೆತ್ ಕ್ಯಾನ್ ಬಿ ಡಿಫೈನ್ಡ್ ಆಗ್ತದೆ. ಬಟ್ ಸ್ಪಿರಿಚುವಲ್ ಪ್ರಕಾರ ಡೆತ್ ಇಸ್ ನಾಟ್ ಅಂತ ಹೇಳ್ತಾರೆ, ದೇರ್ ಇಸ್ ನೋ ಡೆತ್ ಅಂತ ಹೇಳ್ತಾರೆ. ಬಟ್ ನೀವು ಇಫ್ ಯು ಗೋ ಬೈ ದಿಸ್ ಒನ್ ಅಂತಂದ್ರೆ ಯು ಹ್ಯಾವ್ ಟು ಡಿಫೈನ್, ಅಂದ್ರೆ ನೀವು ಡೆತ್ ಕೈಯಾಗ ಸಿಗ್ತದೆ. ಇಲ್ಲಿ ನೋಡ್ರಿ, ಆ ಲಿವಿಂಗ್ ಅನ್ನ ಅವ್ರಿಗೆ ಹೆಂಗ್ ಅಳತೆ ಮಾಡ್ತಾರ ಅಂತಂದ್ರ ಗ್ರೋತ್, ರಿಪ್ರೊಡಕ್ಷನ್, ಅಬಿಲಿಟಿ ಟು ಸೆನ್ಸ್ ಎನ್ವಿರಾನ್ಮೆಂಟಲ್ ಅಂಡ್ ಮೌಂಟ್ a suitable response come to our mind immediately as a unique feature of living organism. ಒಬ್ಬ ಮನುಷ್ಯ ಬದುಕ್ಯಾನ ಅನ್ನೋದನ್ನ ಹೆಂಗ್ ಹೇಳ್ತೀವಿ ಅಂತಂದ್ರೆ ಅವ್ರು ಹೇಳಕತ್ತಾರ, ಬೆಳವಣಿಗೆ ಆಗಕತ್ತಿತ್ತು ಅಂದ್ರೆ ನಾವು ಮನುಷ್ಯ ಬದುಕ್ಯಾನ. ರೀಪ್ರೊಡಕ್ಷನ್ ಆಗ್ತಿತ್ತು ಅಂದ್ರೆ ತನ್ನ ಒಂದು ಮಾಡೆಲ್ ಅಥವಾ ತನ್ನ ಒಂದು ಪ್ರೋಟೋಟೈಪ್ ಮಾಡೆಲ್ ಅನ್ನು ಹೊರಗಡೆ ಬಿಡ್ತಾನ, ಸೇಮ್ ಹಂಗೆ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತದ, ಸಣ್ಣದಿರ್ತದ ದೊಡ್ಡದಾಕೊಂತ ಹೋಗ್ತದ, ಅದು ಒಂದು ಪ್ರೊಸೆಸ್ ಅದ. ಅಬಿಲಿಟಿ ಟು ಸೆನ್ಸ್ ಎನ್ವಿರಾನ್ಮೆಂಟ್, ಹೊರಗಡೆ ಆಗ್ತಕ್ಕಂಥ ಎನ್ವಿರಾನ್ಮೆಂಟ್ ಅಲ್ಲಿ ಆಗ್ತಕ್ಕಂಥ ಚೇಂಜಸ್ ಗಳನ್ನ ನೀವು ನೋಡ್ತಾ ಇದ್ರಿ. ಬಿಸಿ ಆದ ತಕ್ಷಣ ಹಾ ಬಿಸಿ ಆತಪ್ಪ, ಅಥವಾ ಯಾರಾದ್ರೂ ಬೈತಾ ಇದಾರೆ ಬಡಿತಾ ಇದಾರೆ ಅವ್ರು ನೋಡಿದ ತಕ್ಷಣ ನಿಮ್ಮಲ್ಲಿ ಉದ್ವೇಗಗಳು ಬರೆಯೋದು, ಅಥವಾ ಯಾರೋ ಖುಷಿ ಪಡ್ತಾ ಇದಾರೆ ನೋಡಿ ಖುಷಿ ಪಡೋದು, ಹೊಟ್ಟೆ ಕಿಚ್ಚು ಪಡೋದು, ಜನರಾಸಿಟಿ ಇರೋದು, ಅದು ಇವೆಲ್ಲ ಏನಂತಂದ್ರೆ ನಿಮ್ಮಲ್ಲಿ ಎನ್ವಿರಾನ್ಮೆಂಟ್ ಸೆನ್ಸ್ ಆಗಕತ್ತದ. ಹಂಗಾರೆ ನೀ ಬದುಕಿದ್ದೀಯಾ? ಅಂಡ್ ಮೌಂಟ್ ಅ ಸೂಟೇಬಲ್ ರೆಸ್ಪಾನ್ಸ್ ಕಮ್ ಟು ಅವರ್ ಮೈಂಡ್ ಇಮಿಡಿಯೇಟ್ಲಿ ಯುನಿಕ್ ಫೀಚರ್ಸ್ ಆಫ್, ಅಂದ್ರೆ ನಿಮ್ಮಲ್ಲಿ ಒಂದು ಏನೋ ಒಂದು ರೆಸ್ಪಾನ್ಸ್ ಬರ್ತದೆ. ಈ 3 ವರ್ಡ್ಸ್ ನಾನು ಯೂಶುವಲಿ ನನ್ನ ಟಾಕ್ ಅಲ್ಲಿ ಹೇಳ್ತಿರ್ತೀನಿ. ಒಂದನೇದು ರಿಫ್ಲೆಕ್ಟ್, ಇನ್ನೊಂದು ರೆಸ್ಪಾನ್ಸ್ ರಿಫ್ಲೆಕ್ಷನ್, ಇನ್ನೊಂದು ರೆಸ್ಪಾನ್ಸ್, ಇನ್ನೊಂದು ರಿಯಾಕ್ಷನ್ ರಿಯಾಕ್ಟ್. ಇವು 3 ಏನಂತಂದ್ರೆ ನಾವು ಒಂದು ಏನೋ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗೆ ಸಿಕ್ಕ ತಕ್ಷಣ ನಿಮ್ಗೆ ಇವು 3 ಇಮಿಡಿಯೇಟ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್ ಸಮ್ ಟೈಮ್ಸ್ ಏನಂದ್ರೆ ರಿಫ್ಲೆಕ್ಷನ್ ಅಂತ ಬರ್ತದೆ, ರಿಫ್ಲೆಕ್ಟ್ ಆಗ್ತೀರಿ ನೀವು. ಹೆಂಗ ಬಂತು ಒಂದ್ ಏನೋ ಇನ್ಫಾರ್ಮೇಶನ್, ಅದು ಬಂದ ತಕ್ಷಣ ನಿಮ್ಗೆ ಗೊತ್ತಿಲ್ಲ ಕೈ ಬೀಸ್ತೀರಿ, ಅದ್ ನಿಮ್ಗೆ ರೆಸ್ಪಾನ್ಸು ಅಲ್ಲ, ರಿಯಾಕ್ಟು ಅಲ್ಲ. ಸಮ್ ಟೈಮ್ಸ್ ನೀವು ಯಾರೋ ಊಟ ಆಯ್ತನ್ರಿ ಅಂತ ಕೇಳಿದಾಗ ಹಾ ಆಯ್ತ್ರಿ ಅಂತೇಳಿ ನೀವು ಅದಕ್ಕೆ ರೆಸ್ಪಾನ್ಸ್ ಕೊಡ್ತೀರಿ. ಸಮ್ ಟೈಮ್ಸ್ ನೀವು ಅವ್ರು ಊಟ ಆಯ್ತನ್ರಿ ಅಂತ ಕೇಳಿದ್ರೆ ಇವ ಯಾಕೆ ಕೇಳಕತ್ತೆ, ನನಗೆ ಊಟ ಆಗೈತೆ ಅಂತೇಳಿ ನಮ್ಮ ಮನೆಗೆ ಅಡಿಗಿಲ್ಲ ಅಂತ ತಿಳ್ಕೊಂಡ್ರು ಇವ್ರು ಅಂತ ಹೇಳಿ ಸುಮ್ ಓವರ್ ಎಕ್ಸಾಗ್ರೇಟ್ ಆಗಿ ರಿಯಾಕ್ಟ್ ಮಾಡ್ಲಕ್ ಶುರು ಮಾಡ್ತೀರಿ. ಅದ ಅಥವಾ ನನಗೆ ಊಟ ಆಯ್ತು ಅಂತ ಕೇಳ್ತಾ ಇದ್ರಿ, ಇವ್ರು ಬಹಳ ಒಳ್ಳೆಯದಾರ, ನನ್ನ ಆರೋಗ್ಯ ಕ್ಷೇಮವನ್ನು ಕೇಳಕತ್ತಾರೆ, ಸುಮ್ಮನೆ ಏನೋ ಒಂದು ರಿಯಾಕ್ಟ್ ಮಾಡ್ತಾ ಇದ್ರಿ. ದಿಸ್ ಇಸ್ ವಾಟ್ ಅಂದ್ರೆ ನಿಮ್ದು ಏನಾಯ್ತು ಅಂತಂದ್ರೆ ಯು ಆರ್ ಲಿವಿಂಗ್ ಆರ್ಗನಿಸಮ್ ಅಂತೇಳಿ ಒಂದು ಗೊತ್ತಾಯ್ತು. ಬಟ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಒನ್ ಕ್ಯಾನ್ ಆಡ್ ಅ ಫ್ಯೂ ಮೋರ್ ಫೀಚರ್ಸ್ ಲೈಕ್, ಇದು ಅಷ್ಟೇ ಅಲ್ಲದೆ ಒಳಗಡೆ ಆಗ್ತಕ್ಕಂಥ ಮೆಟಬಾಲಿಸಮ್, ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಗಳಿರ್ಬೋದು, ಅಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್ ಅಥವಾ ಅದ ರಿಪ್ರೊಡಕ್ಷನ್ ಇರ್ಬೋದು, ಅಥವಾ ಸೆಲ್ಫ್ ಆರ್ಗನೈಸ್. ವೆರಿ ಇಂಪಾರ್ಟೆಂಟ್, ಸೆಲ್ಫ್ ಆರ್ಗನೈಸ್. ಈ ನಾವ್ ಬೈತಿರ್ತೀವಿ ನೋಡ್ರಿ, ಅವ್ನ ಮನ್ಸಿಗೆ ಬಂದಂಗ್ ಮಾಡ್ತಾನ್ರಿ, ಅವನ್ ಮನುಷ್ಯ ಅನ್ರಿ ಅಂತ ಕೇಳ್ತೀವಿ. ಮತ್ತೆ ಹಾಗಾದ್ರೆ ಅವನ್ ಬದುಕ್ಯಾನೋ ಸತ್ತಾನೋ? ಕೆಲವರು ಸರ ಬದುಕಿರಂಗಿಲ್ಲ ಸರ್, ಬದುಕಿದ್ದು ವೇಸ್ಟ್ ರೀ. ಇವೆಲ್ಲ ಡೆಫಿನೇಷನ್ ಯಾಕೆ ಬರ್ತಂದ್ರೆ ಸೆಲ್ಫ್ ಆರ್ಗನೈಸ್ ಅನ್ನೋದನ್ನ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾವು ಅಂತಿರ್ಬೋದು, ಅಥವಾ ಇಂಟ್ರಾಕ್ಟ್, ಎಮರ್ಜ್ ಟು ದಿಸ್ ಲಿಸ್ಟ್. ಇವೆಲ್ಲ ಈ ಲಿಸ್ಟ್ ಗೆ ಅಂದ್ರೆ ಬದುಕ್ಯಾನ ಅನ್ನೋದಕ್ಕೋಸ್ಕರ ದೇರ್ ಆರ್ ಸೋ ಮೆನಿ ಡೆಫಿನೇಷನ್ಸ್ ನೀವು ಹೇಳ್ಕೊಂತ ಹೋಗ್ಬೋದು. ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಿಲ್ಲ, ಬಟ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಒಬ್ಬ ವ್ಯಕ್ತಿ ಲಿವಿಂಗ್ ಆರ್ಗನಿಸಮ್. ಬಟ್ ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥ ಪ್ಯಾರಾಗ್ರಾಫ್ ನಾನು ಓದ್ಲೇಬೇಕಾಗ್ಯದ, ಅದ್ರ ಸಲ ನಾನು ಇಲ್ಲಿ ತಗೊಂಡ್ ಬಂದಿದ್ದೀನಿ. ಪರ್ಹ್ಯಾಪ್ಸ್ ಇದು ಆದ ತಕ್ಷಣ ದೇರ್ ಆರ್ ಸೋ ಮೆನಿ ಅಬೌಟ್ ಒಂದು 3 to 5 ಪ್ಯಾರಾಗ್ರಾಫ್ಸ್ ಬಂದು NCERT ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲೇನೆ 11th ಬಯಾಲಜಿಯಲ್ಲಿ. ಬಟ್ ಈ ಪ್ಯಾರಾಗ್ರಾಫ್ ನನ್ಗೆ ಬಹಳ ಇಂಟ್ರೆಸ್ಟ್ ಆಗ್ಯದ, ಅದನ್ನ ಓದ್ತೀನಿ ಈಗ. ದ ಮೋಸ್ಟ್ ಆಬ್ವಿಯಸ್ ಟೆಕ್ನಿಕಲ್ ಕಾಂಪ್ಲಿಕೇಟೆಡ್ ಫೀಚರ್ ಆಫ್ ಆಲ್ ಲಿವಿಂಗ್ ಆರ್ಗನಿಸಮ್ ಈಸ್, ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂತ ಅಂದ್ರೆ ಇಲ್ಲಿ ಮೇಲೆ ಹೇಳಿರ್ತಕ್ಕಂಥ ಮೆಟಬಾಲಿಸಮ್ ಏನಿದಾವಲ್ಲ, ಮೆಟಬಾಲಿಸಮ್ ಇರ್ಬೋದು, ರಿಯಾಕ್ಷನ್, ರೆಸ್ಪಾನ್ಸ್, ಗ್ರೋತ್, ರಿಪ್ರೊಡಕ್ಷನ್, ಹೌದಾ, ಲಿವಿಂಗ್ ಆರ್ಗನಿಸಮ್ಸ್ ಸ್ಟೇಟಸ್, ಅವೆಲ್ಲದಕ್ಕಿಂತ ಮೋಸ್ಟ್ ಕಾಂಪ್ಲಿಕೇಟೆಡ್ ಫೀಚರ್ ಅಂತಾರ ಅವರು. ದಿಸ್ ಅಬಿಲಿಟಿ ಟು ಸೆನ್ಸ್ ದೇರ್ ಸರೌಂಡಿಂಗ್ಸ್ ಅಂಡ್ ಎನ್ವಿರಾನ್ಮೆಂಟ್ ಅಂಡ್ ರೆಸ್ಪಾಂಡ್ ಟು ದೋಸ್ ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ ವಿಚ್ ಕುಡ್ ಬಿ ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್
ಅವ್ರಿಗೆ 3ನೇ ಹಾಕೊಂಡಿದಾರೆ. ನಾವು ಏನೋ ಮಾಡ್ತಿದ್ವಿ ಅಂತ ಎನ್ವಿರಾನ್ಮೆಂಟ್ ಅಲ್ಲಿ ಆಗ್ತಕ್ಕಂತ ಅಪ್ಸ್ ಅಂಡ್ ಡೌನ್ಸ್ ಗಳಿಗೆ, ಆ ಸ್ಟಿಮ್ಯುಲೈಸ್ ಗಳಿಗೆ, ಆ ಅಪ್ಸ್ ಅಂಡ್ ಡೌನ್ಸ್ ಗಳಿಗೆ ನಾವು ಏನೋ ರೆಸ್ಪಾನ್ಸ್ ಮಾಡ್ತಾ ಇದ್ವಿ ಅಂತ. ಅದು ಮೋಸ್ಟ್ ಕಾಂಪ್ಲಿಕೇಟೆಡ್ ಫೀಚರ್ ಅಂತ ಹೇಳ್ತಾರೆ. We sense our environment through our sense organs. Plant respond to external factors like light, water, temperature, other organisms, pollutants. ಪ್ಲಾಂಟ್ಸ್ ಗಳು ಏನ್ ಮಾಡ್ತಾವ ಅಂತ ಫಿಸಿಕಲ್ ಆಗಿರ್ತಕ್ಕಂಥ ಲೈಟ್ ಅವೆಲ್ಲ ಬಿಡ್ರಿ, ಸಣ್ಣ ಹುಡುಗರು ಪಾಠ ಮಾಡಿದಂಗೆ ಆಗ್ತದ. ಇಲ್ಲಿ ನಾವು ಒಂದೇನೋ ಬೇರೆ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀವಿ. ವಿ ಸೆನ್ಸ್ ಅವರ್ ಎನ್ವಿರಾನ್ಮೆಂಟ್ ಥ್ರೂ ಅವರ್ ಸೆನ್ಸಸ್ ಆಯ್ತು. ಆಲ್ ಆರ್ಗನಿಸಮ್ ಫ್ರಮ್ ಪ್ರೊಕ್ಯಾರಿಯೋಟಿಕ್ ಅದೆಲ್ಲ ಹೇಳ್ತಾರ. ಇಲ್ಲಿ ಬರೋಣ. All organisms handle chemicals entering their bodies. ಪ್ರತಿಯೊಂದು ಆರ್ಗನಿಸಮ್ಸ್ ಕೂಡ ಕೆಮಿಕಲ್ಸ್ ಎಂಟರಿಂಗ್ ಬಾಡಿನ ಹ್ಯಾಂಡಲ್ ಮಾಡ್ತವೆ. ಆಲ್ ಆರ್ಗನಿಸಮ್ಸ್ therefore are aware. ಪ್ರತಿಯೊಂದು ಆರ್ಗನಿಸಮ್ಸ್ಗಳು ಕೂಡ ಅವೇರ್ ಆಗಿದ್ದಾವೆ ಆಫ್ ದೇರ್ ಸರೌಂಡಿಂಗ್ಸ್. ಹೊರಗಡೆ ಇರ್ತಕ್ಕಂಥ ಏನೆಲ್ಲ ಆಗಕತ್ತದ ಅನ್ನೋದ್ರ ಮೇಲೆ ಪ್ರತಿಯೊಂದು ಆರ್ಗನಿಸಮ್ಸ್ ಅವೇರ್ ಇದಾವೆ. ಆದರೆ human beings the only organism who is aware of himself. This point ಬೇಕಾಗಿತ್ತು ನನಗೆ. Human beings is the only organism who is aware of himself. ಅಂದ್ರೆ ಹೊರಗಡೆ ಏನ್ ಆಗ್ತಾ ಇದೆ ಸರೌಂಡಿಂಗ್ ಒಳಗಡೆ, ಅದಕ್ಕೆ ನಾ ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಆರ್ಗನಿಸಮ್ಸ್ಗೂ ಗೊತ್ತದಾವ. ಬಟ್ ಮನುಷ್ಯನಿಗೆ ಮಾತ್ರ ಒಳಗಡೆ ಏನ್ ಆಗ್ತದ ಅಂತಕ್ಕಂಥದ್ದನ್ನೂ ಕೂಡ, ಒಳಗಡೆ ಎನ್ವಿರಾನ್ಮೆಂಟ್ ಅಲ್ಲಿ ಆಗ್ತಕ್ಕಂಥ ಚೇಂಜಸ್ ಗಳು ನನಗೆ ಹೆಂಗ್ ಎಫೆಕ್ಟ್ ಆಗ್ತಾವ ಅನ್ನೋದು ಕೇವಲ ಮನುಷ್ಯನಿಗೆ ಮಾತ್ರ ಗೊತ್ತೈತಿ ಅಂತ ಹೇಳ್ತಾರ. ಅದಕ್ಕೆ ನಾವು ಮ್ಯಾಮ್ ಎಷ್ಟೋ ಜನ ಕೇಳ್ತಿರ್ತಾರ, ಸರ್ BP ಶುಗರ್ ಎಲ್ಲ ಪ್ರಾಣಿಗಳಿಗೆ ಬರಂಗಿಲ್ರಿ, ಮನುಷ್ಯರಿಗೆ ಬರ್ತಾವ್ರಿ ಅಂತ ಹೇಳಿ. ಹೆದರಿಕೆ ಅಂತವೆಲ್ಲ ಇವೇನು ಚಿಂತಿ, ದುಃಖ ಇವೆಲ್ಲ ಮನುಷ್ಯರಿಗೆ ಜಾಸ್ತಿ ಇದಾವ್ರಿ, ಅವ್ರಿಗೆ ಇಲ್ರಿ. ಯಾಕಿಲ್ಲ ಅಂತಂದ್ರ ನಮ್ಮಲ್ಲಿ 2 ಎನ್ವಿರಾನ್ಮೆಂಟ್ ಅದಾವು. ಒಂದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನೀವು ಹೇಳ್ಬೋದು ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್, ಅವು ಇನ್ಪುಟ್ಸ್ ಗಳು ನಿಮ್ಗೆ ಸಿಗ್ತಾವ, ಅದರಿಂದ ನೀವು ರೆಸ್ಪಾಂಡ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಬಟ್ ಸಮಥಿಂಗ್ ಐತಲ್ಲ, ಅದಕ್ಕೆ ಬೋರ್ಡ್ ಒಳಗಡೆ ಬರ್ದಿದ್ದಾರೆ. ನಾ ಬೋರ್ಡ್ ಮಾಡಿದ್ದ ಅಲ್ಲ, ಇದು ಅವರೇ ಬೋರ್ಡ್ ಮಾಡಿ ಬರ್ದಿದ್ ನೋಡ್ರಿ. ಕಾನ್ಶಿಯಸ್ನೆಸ್ therefore becomes defining property of living organism. ಹಾಗಾದ್ರೆ ಕಾನ್ಶಿಯಸ್ನೆಸ್ ನಮ್ಮ ಶರೀರದೊಳಗಡೆ ಅಥವಾ ನಮ್ಮಲ್ಲಿ ಐತಿ, ಅದನ್ನ ಫಿಸಿಕಿಗೆ ಹೆಂಗ್ ಕನ್ವರ್ಟ್ ಆಗ್ತದ? ಹಂಗಾರೆ ಕಾನ್ಶಿಯಸ್ನೆಸ್ ಕಂಪ್ಲೀಟ್ಲಿ ಇದನ್ನೇ ಏನೋ, ಅಥವಾ ಏನದು ಎಟರ್ನಲ್ ಅಷ್ಟೇನ ಅದನೋ, ಅಥವಾ ಅದ್ರದ್ದು ಕನೆಕ್ಟಿವಿಟಿ ಇಲ್ವಾ? ಬಾಂಡ್ ಇಲ್ವಾ? ಕಾನ್ಶಿಯಸ್ನೆಸ್ಗೂ ಮತ್ತು ಈ ಬಾಡಿಗೂ ಬಾಂಡ್ ಇಲ್ವಾ? ಈ ಕನೆಕ್ಷನ್ಸ್ ಹೆಂಗಾಗಿದಾವ ಇವಕ್ಕ? ಈ ದೇವರಿಗೂ ದೇವ್ರ ಅದನ್ನ ಖರೆ, ಮನುಷ್ಯರ ಅದರ ಖರೆ, ದೇವರಿಗೂ ಮನುಷ್ಯರಿಗೂ ಕನೆಕ್ಷನ್ಸ್ ಇಲ್ವಾ? ಇದು ಬ್ರಿಲಿಯಂಟ್ ಕ್ವಶನ್ ಇದು. ಹಂಗೆ ಮೈಂಡ್ ಐತಿ ಖರೆ, ಬಾಡಿ ಐತಿ ಖರೆ, ಅಂದ್ರೆ ಬಾಡಿಗೂ ಮೈಂಡ್ಗೂ ಕನೆಕ್ಷನ್ಸ್ ಇಲ್ವಾ? ಥಾಟ್ಸ್ ಅದಾವ ಖರೆ, ಎಲ್ಲರಿಗೂ ಥಾಟ್ಸ್ ಅದಾವ ಖರೆ, ಬಾಡಿ ಎಲ್ಲರಿಗೂ ಐತಿ ಖರೆ, ಬಟ್ ಬಾಡಿಗೂ ಥಾಟ್ಸ್ಗೂ ಮೈಂಡ್ ಕನೆಕ್ಷನ್ಸ್ ಇಲ್ವಾ? ಕನೆಕ್ಷನ್ಸ್ ಐತಿ ಅಂದ್ರೆ ಅದು ಯಾವ ರೀತಿ ಎಸ್ಟಾಬ್ಲಿಷ್ ಆಗ್ತದ? ಅದಕ್ಕೆ ನನಗೆ ಒಂದು ರೆಫರೆನ್ಸ್ ಸಿಕ್ಕಿರೋದು ಇಲ್ಲಿ. ಅಭಿಧಮ್ಮ ಅಂತ ಹೇಳಿ ಬುದ್ಧ ಫಿಲಾಸಫಿ ಒಳಗಡೆ ಎಕ್ಸ್ಪ್ಲೇನ್ಸ್ ದಟ್ ದ ಕಲಾಪಾಸ್ ಅಂತಾರ. ಕಲಾಪಾಸ್ ಆರ್ ಪ್ರೊಡ್ಯೂಸ್ಡ್ ಬೈ 4 distinct causes. This is where consciousness enters the cellular picture. ಕಾನ್ಶಿಯಸ್ನೆಸ್ ಟಚ್ ಮಾಡಾಕತ್ತದ ನಮ್ಮನ್ನ, ನಮ್ಮ ಯೋಚನೆಗಳು ನಮ್ಮನ್ನ ಟಚ್ ಮಾಡಾಕತ್ತದ. ನಮ್ಮ ಥಾಟ್ಸ್, ನಾನು ಒಬ್ಬರ ಬಗ್ಗೆ ಏನೋ ಯೋಚನೆ ಮಾಡಾಕತ್ತೀನಿ ಅಂತಂದ್ರೆ ಆ ಯೋಚನೆಗಳು ನನ್ನ ಫಿಸಿಕಲ್ ಬಾಡಿನ ಮುಟ್ತಾ ಇದಾವೆ. ನಾನ್ ನೀರೊಳಗೆ ಕೈ ಹಾಕಿದ್ದೆ ಅಂದ್ರೆ ನೀರ್ ಬೆಚ್ಚಗಿದ್ರೆ ನನ್ನ ಸ್ಕಿನ್ ಬೆಚ್ಚಗಾಗ್ತದ, ಇದು ನಂಗೆ ಅರ್ಥ ಆಗತ್ತದ. ಗಾಳಿ ತಣ್ಣದ ಗಾಳಿ ಬೀಸ್ತೆ ಅಂದ್ರೆ ಮುಖದ ಮೇಲೆ ತಣ್ಣಗ ಬೀಸ್ತೆ ಅಂದ್ರೆ ಮುಖದಿಂದ ಅದು ಅನುಭವ ಆಗತ್ತದ ನನಗ. ಬಟ್ ನಾನು ಯೋಚನೆ ಮಾಡಿದ್ದು ನನ್ನ ಬಾಡಿ ಒಳಗಡೆ ಕೆಮಿಕಲ್ಸ್ ರಿಯಾಕ್ಷನ್ಸ್ ಚೇಂಜ್ ಮಾಡಕತ್ತದ, ಅದು ಅರ್ಥ ಆಗ್ತಿಲ್ಲ. ಬಟ್ ಇವ್ರು ಹೇಳಕತ್ತಾರ ಕಾನ್ಶಿಯಸ್ನೆಸ್ ಎಂಟರ್ಸ್ ಇನ್ ದ ಸೆಲ್ಯುಲರ್ ಲೆವೆಲ್ ಅಂತ ಹೇಳ್ತಾರ. ಅದಕ್ಕೆ ಅವ್ರು 4 ರೀತಿಯಲ್ಲಿ ಸೆಲ್ಯುಲಾರ್ ಲೆವೆಲ್ಸ್ ಹೇಳ್ತಾರ, 4 ಕಲಾಪಗಳನ್ನ. ಒಂದು ಕಮ್ಮಜ, ಚಿತ್ತಜ, ಉತುಜ ಮತ್ತು ಅಹರಜ ಅಂತೇಳಿ. ಅಹರದು ಪ್ರೊಡ್ಯೂಸ್ಡ್ ಬೈ ದ ಪಾಸ್ಟ್ ಆಕ್ಷನ್ಸ್. ನಮ್ಮ ಕರ್ಮಗಳು ನಮ್ಮ ಬಾಡಿ ಅಥವಾ ನನ್ನ ಬಾಡಿಯಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಸೆಲ್ಯುಲರ್ಸ್ಗಳು ಪಾಸ್ಟ್ ಆಕ್ಷನ್ಸ್. ಅಂದ್ರೆ ಪಾಸ್ಟ್ ಅಂತ ಮತ್ತೆ ಓದ್ ಜನ್ಮಕ್ಕೆ ಹೋಗ್ಕೋಬೇಡ್ರಿ, ಗೊತ್ತಿಲ್ಲದನ್ನ ಮಾತಾಡೋದು ಬೇಡ. ಓದ್ ಜನ್ಮದೊಳಗೆ ಮಾಡಿರೋ ಪಾಪಗಳಿಂದ ನನಗೆ ಈ ಜನ್ಮದೊಳಗೆ ಹಿಂಗಾಗೈತ್ರಿ, ಗೊತ್ತಿಲ್ಲದನ್ನ ಮಾತಾಡೋದು ಬೇಡ. ಆಮೇಲೆ ಹೈಯರ್ ಎಜುಕೇಶನ್ ಒಳಗೆ ತಿಳ್ಕೊಂಡು
ಪಾಸ್ಟ್ ಆಕ್ಷನ್ಸ್ ಅಂದ್ರೆ ನಿನ್ನೆ ಮಾಡಿದ್ದಂತ ತಿಳ್ಕೊಟ್ರೆ ಅಷ್ಟೇ ಸಾಕು. ಬೆಳಗ್ಗೆ ಉಂಡಿದ್ದು ಅಂತ ತಿಳ್ಕೊಟ್ರೆ ಅಷ್ಟೇ ಸಾಕು. 10 ವರ್ಷ 5 ವರ್ಷ ಹಿಂದ್ಗಡೆ ಇದ್ದಿದ್ದು ಅಂತ ತಿಳ್ಕೊಳ್ಳೋಣ ಅಷ್ಟೇ ಸಾಕು. ಪ್ರೊಡ್ಯೂಸ್ಡ್ ಬೈ ದ ಪಾಸ್ಟ್ ಆಕ್ಷನ್ಸ್ ಕರ್ಮ. ದೀಸ್ ಫಾರ್ಮ್ ಯುವರ್ ಫಿಸಿಕಲ್ ಆರ್ಗನ್ಸ್ ಲೈಕ್ ಐಸ್ ಅಂಡ್ ಆರ್ಟ್ಸ್. ಅವ್ರು ಹೇಳಕತ್ತಾರ, ಅವರು ಪಾಸ್ಟ್ ಕರ್ಮಗಳನ್ನು ಕೂಡ ನಿನ್ನೆ ಮಾಡಿರ್ತಕ್ಕಂಥ ಆಕ್ಷನ್ಸ್ ಗಳು ನಿಮ್ಮ ಫಿಸಿಕಲ್ ಬಾಡಿಗಳನ್ನ ತಯಾರು ಮಾಡ್ತಾ ಇದಾವೆ, ಫಾರ್ಮ್ ಕೊಡ್ತಾ ಇದಾವೆ, ಥಾಟ್ಸ್ ಕನೆಕ್ಟೆಡ್ ಅದಾವೆ. ಚಿತ್ತಜ ಅಂತ ಬರ್ತದೆ ಇನ್ನೊಂದು, ಪ್ರೊಡ್ಯೂಸ್ಡ್ ಡೈರೆಕ್ಟ್ಲಿ ಬೈ ಯುವರ್ ಕಾನ್ಶಿಯಸ್ನೆಸ್ ಚಿತ್ತ. ಎವ್ರಿ ಥಾಟ್ ಯು ಹ್ಯಾವ್ ಇನ್ಸ್ಟಂಟ್ಲಿ ಕ್ರಿಯೇಟ್ಸ್ ಅ ಫಿಸಿಕಲ್ ರಿಪಲ್ ಇನ್ ಯುವರ್ ಬಾಡಿ. ಪ್ರತಿಯೊಂದು ಯೋಚನೆಗಳು ಕೂಡ ನಿಮ್ಮ ಬಾಡಿಯಲ್ಲಿ ಒಂದು ರಿಪಲ್, ಒಂದು ಅಲೆಗಳನ್ನ ಸೃಷ್ಟಿ ಆಗ್ತಾ ಇದೆ, ಆ ಅಲೆಗಳನ್ನು ಕೊಡ್ತಾ ಇದೆ, ಅದು ಚಿತ್ತ ಕಲಾಪ ಅಂತ. ನೆಕ್ಸ್ಟ್ ಉತ್ತುಜ ಅಂತ ಬರ್ತದೆ, ಪ್ರೊಡ್ಯೂಸ್ ಬೈ ದ ಟೆಂಪರೇಚರ್ ಫೈರ್ ಎಲಿಮೆಂಟ್. ಟೆಂಪರೇಚರ್ ಬಹಳ ಮೈನ್ಯೂಟ್ ರೀ, ಈ ಜಗತ್ತಲ್ಲಿ ಆಗ್ತಕ್ಕಂಥ ವೆರಿ ಮೈನ್ಯೂಟ್ ಚೇಂಜಸ್ ಅಂದ್ರೆ ಟೆಂಪರೇಚರ್. ಆ ಟೆಂಪರೇಚರ್ ಕೂಡ ನಮ್ಮ ಸೆಲ್ ತನ್ನಲ್ಲಿ ಸ್ಟೋರ್ ಮಾಡ್ಕೊಳ್ತದೆ. ಇನ್ನೊಂದು ಆಹಾರಜ, ಪ್ರೊಡ್ಯೂಸ್ಡ್ ಬೈ ದ ಫುಡ್ ನ್ಯೂಟ್ರಿಟಿವ್ ಎಸೆನ್ಸ್ ಯು ಕನ್ಸ್ಯೂಮ್. ನಾವು ತಗೊಳ್ತಕ್ಕಂಥ ನ್ಯೂಟ್ರಿಷನ್ಸ್ ಆಹಾರ ಏನ್ ತಗೊಳ್ತೀವಲ್ಲ ಅದು ನನ್ನನ್ನು ಡಿಫೈನ್ ಮಾಡ್ತದ. ಹಾಗಾದ್ರೆ ನನ್ನ ಮೈಂಡ್ ಅಂತ ಏನದಲ್ಲ, ಆ ಮೈಂಡ್ ಇರ್ಬೋದು, ಅದು ನನ್ನ ಬಾಡಿ ಸ್ಟ್ರಕ್ಚರ್ ನ ಚೇಂಜ್ ಮಾಡಕತ್ತದೆ. ಸೆಲ್ಯುಲರ್ ಅಲ್ಲಿ ನನ್ನ ಬಾಡಿ ಏನೈತಲ್ಲ ಅದು ಮೈಂಡ್ ಅನ್ನು ಕೂಡ ಚೇಂಜ್ ಮಾಡಕತ್ತದೆ ಸೆಲ್ಯುಲರ್ ಲೆವೆಲ್ ಒಳಗೆ. ಬಹಳ ಸೂಕ್ಷ್ಮದ. ಅದ ಸಲ ಹೇಳೋದು, ಪ್ರತಿ ಯೋಚನೆಯನ್ನು ಆರಿಸಿ ಹೆಕ್ಕಿ ಯೋಚಿಸಬೇಕು. ಪ್ರತಿ ರಿಯಾಕ್ಷನ್ಸ್ ಗಳನ್ನು ಕೂಡ ಆರಿಸಿ ಹೆಕ್ಕಿ ಅದನ್ನ ಸರಿಯಾಗಿ ಅಳತಿ ಮಾಡಿ ರಿಯಾಕ್ಟ್ ಮಾಡಬೇಕು, ರೆಸ್ಪಾನ್ಸ್ ಮಾಡಬೇಕು. ರಿಫ್ಲೆಕ್ಟ್ ಬಿಡ್ರಿ, ಚಿಂತೆ ಮಾಡ್ಬಿಡ್ರಿ. ರಿಫ್ಲೆಕ್ಟ್ ನಮ್ ಕಂಟ್ರೋಲ್ ಒಳಗಿಲ್ಲ. ಅದು ಲಿವಿಂಗ್ ಆರ್ಗನಿಸಮ್ ಲೈಕ್ ಪ್ಲಾಂಟ್ ಆಗ್ಬೋದು. ರಿಫ್ಲೆಕ್ಟ್ ಅಂತಂದ್ರೆ ಏನಂದ್ರ, ನನಗೆ ಒಂದು ಯಾರೋ ಒಬ್ರು ಹಿಂಗ್ ಏನೋ ಹೋಗಿದ್ರು ಅಂತಂದ್ರೆ ನಾನು ಯೋಚನೆ ಮಾಡಂಗಿಲ್ಲ, ನನ್ ಕಣ್ ಬೆಳಕಿಸ್ತಾವ. ನನ್ನ ಹಾರ್ಟ್ ಬೀಟ್ ಅದ, ಅದು ರಿಫ್ಲೆಕ್ಟ್ ಅದ. ಓಕೆ, ಅದು ನನ್ನಿಂದ ರೆಸ್ಪಾನ್ಸ್ ಅಥವಾ ರಿಯಾಕ್ಷನ್ ಬರ್ತಕ್ಕಂಥದ್ದಲ್ಲ. ಆದ್ರಿಂದ ಈ ರೀತಿ ಏನಂತಂದ್ರೆ ಇವ್ರು ಹೇಳ್ತಾ ಇದ್ದಾರೆ, ಸಂಹೌ ಪ್ರೆಸೆಂಟ್ NCERT ಬುಕ್ ಸೈಂಟಿಸ್ಟ್ ಔಟ್ಕಮ್ ಅನ್ನು ತಿಳ್ಕೊಂಡಿರ್ಬೋದು ನೀವು. ಅದನ್ನ ನಾವು ಹಿಂದ್ಗಡೆ ನೋಡಿದ್ವಿ, ಕಾನ್ಶಿಯಸ್ನೆಸ್ ಮ್ಯಾಟರ್ಸ್ ಅ ಲಾಟ್ ಅಂತ ಹೇಳಿದ್ರು. ನೀವು ಫಿಲಾಸಫಿ ಧರ್ಮ ಗ್ರಂಥಗಳು ಎಲ್ಲಾ ಧರ್ಮ ಗ್ರಂಥಗಳನ್ನು ತೆಗಿರಿ, ನಾವು ಅಷ್ಟನ್ನು ಒಂದೇ ಸತಿ ಹೇಳಕ್ ಆಗಂಗಿಲ್ಲ. ಹಂಗಾಗಿ ಸ್ವಲ್ಪ ನಾನು ಜಾಸ್ತಿ ಓದಿರ್ತಕ್ಕಂಥ ಬುದ್ಧ ಧರ್ಮದ ಪ್ರಕಾರ ನೋಡಿದ್ರಂದ್ರೆ ಅವ್ರು ಹೇಳಕತ್ತಾರ ಸಮಥಿಂಗ್ ಥಾಟ್ಸ್ ರಿಪಲ್ಸ್ ಇನ್ ಯುವರ್ ಬಾಡಿ ಅಂತ. ಕಮಿಂಗ್ ಟು ಯೋಗ ಪತಂಜಲಿ ಅಥವಾ ಯೋಗಶಾಸ್ತ್ರ ಅಥವಾ ಇಂಥ ಸ್ಕ್ರಿಪ್ಚರ್ಸ್, ಓಲ್ಡರ್ ಸ್ಕ್ರಿಪ್ಚರ್ಸ್ ಒಳಗೆ ತಗೊಂಡ್ರು ಕೂಡ ನಿಮಗೆ ಬಾಡಿಯಲ್ಲಿ ನಾಡಿಗಳಿದಾವಂತೆ. 72,000 ನಾಡೀಸ್ಗಳಿದಾವಂತೆ. ನಾಡಿಗಳು ಅಂತಂದ್ರೆ ಏನಂದ್ರ ಅದೊಂಥರ ಎನರ್ಜಿ ಟ್ಯೂಬ್ಸ್ ಅವು. ಏನ್ರಿ ಎನರ್ಜಿ ಟ್ಯೂಬ್ಸ್ ಅವು. ನೀವೊಂದು ಥಾಟ್ ಏನೋ ಒಂದು ಯೋಚನೆಯನ್ನು ಮಾಡಿದ್ರಿ ಅಂತಂದ್ರ ಆ ಯೋಚನೆ ಮಾಡಿದ ತಕ್ಷಣ ನಿಮ್ಮಲ್ಲಿ ಪ್ರಾಣ ಅಂದ್ರೆ ಏನ್ರಿ, ಆಕ್ಸಿಜನ್ ಅನ್ಬೇಡ್ರಿ. ಪ್ರಾಣ ಅಂದ್ರೆ ಆಕ್ಸಿಜನ್ ಅಲ್ಲ, ಬಟ್ ಫ್ಲೋ ಆಫ್ ಆಕ್ಸಿಜನ್ ಇಂಡಿಕೇಟ್ಸ್ ಪ್ರಾಣ ಅಂತ ಹೇಳ್ಬೋದು. ಅಂದ್ರೆ ಪ್ರಾಣ ಅಂದ್ರ ವಿಚ್ ಇಸ್ ದ ಕಾಸ್ ಫಾರ್ ದ ಫ್ಲೋ ಆಫ್ ಆಕ್ಸಿಜನ್ ಅನ್ಬೋದು. ಬಟ್ ಟೈಮ್ ಬೀಯಿಂಗ್ ನಾನು ನಿಮಗೆ ಆಕ್ಸಿಜನ್ ಅನ್ನಕತ್ತೀನಿ. ಆಕ್ಸಿಜನ್ ಪ್ರಾಣ ಅಲ್ಲ. ಹಾಗಾದ್ರೆ ನೀವೊಂದು ಏನೋ ಒಂದು ಯೋಚನೆ ಮಾಡ್ತೀರಿ, ಯೋಚನೆ ಮಾಡಿದ ತಕ್ಷಣ ಈ ಟ್ಯೂಬ್ ಒಳಗಡೆ ಆಕ್ಸಿಜನ್ ಐತೆ ಅಂತ ತಿಳ್ಕೊಳ್ರಿ. ಈ ಟ್ಯೂಬ್ ಒಳಗೆ ಏನೈತೆ ಆಕ್ಸಿಜನ್ ಐತೆ ಅಂತ ತಿಳ್ಕೊಳ್ರಿ. ಒಂದು ಯೋಚನೆ ಮಾಡಿದ ತಕ್ಷಣ ಈ ಆಕ್ಸಿಜನ್ ಅನ್ನ ಪುಷ್ ಮಾಡ್ತದ ಒಂದು ಎನರ್ಜಿ. ಆ ಪುಷ್ ಮಾಡ್ತದ ಎನರ್ಜಿ, ಅದು ಬಾಡಿ ಒಳಗಡೆ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ. ಎಲ್ಲಿ ಆಗುತ್ತೆ ಏನಾಗುತ್ತೆ ಬಾಡಿ ಹೋಗೋದು ಬೇಡ, ಬಟ್ ಫ್ಲೋ ಆಗ್ತಾ ಇದೆ ಎನರ್ಜಿ. ಈ ಫ್ಲೋ ಆಗ್ತಕ್ಕಂಥ ಎನರ್ಜಿಗಳು ಏನದಲ್ಲ ಅವು ಇದಕ್ಕೆ ನಾಡಿ ಅಂತ ಹೇಳಿ. ನಾಡಿ ಅಂತ ನಾಡಿಗಳು ಎಷ್ಟಿದಾವ ಅಂದ್ರೆ 72,000 ನಾಡಿಗಳಿದಾವಂತ. ನೋಡ್ರಿ ಹ್ಯೂಮನ್ ಬಾಡಿ ಹೆಂಗ್ ತೋರ್ಸ್ಯಾರ ಮುಂದೆ ಅಪ್ರಾಕ್ಸಿಮೇಟ್ ಒಂದು ವಿಷನ್. ಹೊರಗಡೆನೂ ನಾಡಿಗಳಿದಾವೆ, ಬಾಡಿ ಒಳಗಡೆನೂ ಕೂಡ ನಾಡಿಗಳಿದಾವೆ. ಎನರ್ಜಿ ಟ್ಯೂಬ್ಸ್ ಗಳು ಬಾಡಿ ಬಿಟ್ಟು ಹೊರಗಡೆನೂ ಇದಾವೆ, ಬಾಡಿ ಒಳಗಡೆನೂ. ಇವನ್ನ ನೀವು ಔರಾ ಅಂತ ಕರಿತಿರ್ತೀವಿ. ಬಾಡಿ ಹೊರಗಡೆ ಇರ್ತಕ್ಕಂಥ ಟ್ಯೂಬ್ಸ್ ಗಳನ್ನ ಔರಾ ಅಂತ ಕರಿತೀವಿ. ಒಂದ್ ನಾಡಿ ಹಿಂಗ್ ಹೋಗಿರ್ತದ, ಇನ್ನೊಂದು ನಾಡಿ ಹಿಂಗ್ ಹೋಗಿತ್ತು ಅಂತಂದ್ರೆ, ಒಂದು ನಾಡಿ ಹಿಂಗ್ ಹೋಗ್ಯದ ಇನ್ನೊಂದು ನಾಡಿ ಹಿಂಗ್ ಹೋಗ್ಯದ ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಮೂಮೆಂಟ್ ಕ್ರಿಯೇಟ್ ಆಗ್ತದ. ಆ ಮೂಮೆಂಟ್ ಅಂದ್ರೆ ಇಲ್ಲಿ ತಿರುಗುವಿಕೆ ಕ್ರಿಯೇಟ್ ಆಗ್ತದ. ಆ ತಿರುಗುವಿಕೆಯನ್ನ ನೀವು ವರ್ಟೆಕ್ಸ್ ಅಂತ ಕರಿಬಹುದು. ಸೈಂಟಿಫಿಕ್ ಲ್ಯಾಂಗ್ವೇಜ್ ಒಳಗ ವರ್ಟೆಕ್ಸ್ ವರ್ಟೆಕ್ಸ್ ಅಂತ ಕರಿಬಹುದು. ವರ್ಟೆಕ್ಸ್ ಅಂತಂದ್ರೆ ನೀವು ವಾಶ್ ಬೇಸಿನ್ ಇರ್ತೈತಲ್ಲ, ನಿಮ್ಮ ಮನೆಯೊಳಗೆ ವಾಶ್ ಬೇಸಿನ್ ಇತ್ತು ಅಂತ ತಿಳ್ಕೊಳ್ರಿ. ಆ ವಾಶ್ ಬೇಸಿನ್ ಒಳಗೆ ಕೆಳಗಡೆ ಇದನ್ನ ಬಂದ್ ಮಾಡಿ ನೀರನ್ನ ತುಂಬಿಸ್ರಿ. ಇದನ್ನ ನೀರೆಲ್ಲ ತುಂಬಿಸಿ ಇದನ್ನ ತೆಗೆದ ತಕ್ಷಣ ಆ ನೀರು ಸುಂಟರ್ ಗಾಳಿ ಟೈಪ್ ಏನಾಗ್ತದ, ಹಿಂಗ ಕೆಳಗಡೆ ಹೋಗ್ಲಿಕ್ಕೆ ಶುರು ಆಗ್ತದೆ, ಹಿಂಗ್ ತಿರುಗಿ ಹೋಗ್ತದೆ. ಇದು ವರ್ಟೆಕ್ಸ್ ಅಂತ ಹೇಳ್ತಾರೆ. ಈ ರೀತಿ ಈ ನಾಡಿಗಳು, ಒಂದು ನಾಡಿ ಹಿಂಗ 2, 3, 4, 5 ನಾಡಿಗಳು, ಯೋಚನೆಗಳು ಕೂಡಿ 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 ಒಂದು ಸಿಸ್ಟಮ್ ಆಫ್ ಥಾಟ್ಸ್ ಗಳು ಕೂಡಿ ನಿಮ್ಮಲ್ಲಿ ಒಂದು ವರ್ಟೆಕ್ಸ್ ತಯಾರಾಗ್ತದ.
ಆ ವರ್ಟೆಕ್ಸ್ಗಳು ಎಷ್ಟೋ ಅದಾವಂತ, ಅಬೌಟ್ 100 ಚಕ್ರಗಳಿದಾವೆ ಬಾಡಿಯಲ್ಲಿ. ಅದರಲ್ಲಿ 7 ವರ್ಟೆಕ್ಸ್ಗಳು ಅಂದ್ರೆ 7 ಸುಂಟರ ಗಾಳಿಗಳು, 7 ಚಕ್ರಗಳು ನಮ್ಮ ಬಾಡಿಯಲ್ಲಿ ಏನಿದಾವಲ್ಲ ಅವುಗಳನ್ನ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಂಡ್ರೆ. ಅಂದ್ರೆ ಚಕ್ರಗಳಂದ್ರೆ ಏನಂತ ತಿಳ್ಕೊಳ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಯೋಚನೆ ಮಾಡ್ರಿ, ಗ್ರೂಪ್ ಆಫ್ ಸಿಮಿಲರ್ ಥಾಟ್ಸ್ ಅಂದ್ಬಿಡ್ರಿ ಅಷ್ಟೇ. ಬಹಳ ಡೀಪ್ ಆಗಿ ಹೋಗೋದು ಬೇಡ. ಗ್ರೂಪ್ ಆಫ್ ಸಿಮಿಲರ್ ಥಾಟ್ಸ್. ನಾ ಬರೀ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೆ ಅಂತಂದ್ರೆ ಅದು ಗ್ರೂಪ್ ಆಫ್ ಸಿಮಿಲರ್ ಥಾಟ್ಸ್. ನಾ ಬಹಳ ಜನರಸ್ ಆಗಿದ್ದೆ, ಎಲ್ಲರಿಗೂ ಬಹಳ ದಾನ ಧರ್ಮ ಚೆನ್ನಾಗಿ ಮಾಡ್ತಿದ್ದೆ ಅಂತಂದ್ರೆ ಅದು ಗ್ರೂಪ್ ಆಫ್ ಥಾಟ್ಸ್. ಎಲ್ಲಾ ಕಡೆಗೆ ಬಿತ್ತತಕ್ಕಂಥದ್ದು. ಪ್ರಾಣಿ ಪಕ್ಷಿಗಳ ಕಂಡಲ್ಲೂ ಕೂಡ ಕರುಣೆ ದಯೆ ತೋರಿಸೋದು, ಮನುಷ್ಯರಿಗೂ ತೋರಿಸೋದು, ವಸ್ತುಗಳಿಗೂ ತೋರಿಸೋದು. ಪೆನ್ ಸಾವಕಾಶ ಇಡೋದು, ಅದನ್ನ ಪೆನ್ ಇಡಬೇಕಾದ್ರೂ ಸಾವಕಾಶ ಇಡೋದು, ಬಾಗ್ಲಿ ಹಾಕ್ಬೇಕಾದ್ರೂ ಸಾವಕಾಶ ಇಡೋದು. ಮನೆಯಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಸೂಕ್ಷ್ಮವಾಗಿ ಶಾಂತವಾಗಿ ದಯೆ ಕರುಣೆ ಪ್ರೀತಿಯಿಂದ ಮಾಡ್ತಕ್ಕಂಥ ಗ್ರೂಪ್ ಆಫ್ ಥಾಟ್ಸ್ ಆಯ್ತಲ್ಲ ಅದು. ಆ ಗ್ರೂಪ್ ಆಫ್ ಥಾಟ್ಸ್ ನಮ್ಮ ಬಾಡಿ ಒಳಗಡೆ ಸಿಮಿಲರ್ ಥಾಟ್ಸ್ ಗಳಿಗೆ ಬರೋಣ. ಈಗ ಗ್ರೂಪ್ ಆಫ್ ಸಿಮಿಲರ್ ಥಾಟ್ಸ್ ಅಂತ ಬರೋಣ. ಆ ಗ್ರೂಪ್ ಆಫ್ ಸಿಮಿಲರ್ ಥಾಟ್ಸ್ ಗಳು ಒಂದು ಪರ್ಟಿಕ್ಯುಲರ್ ಬಾಡಿನ ನಮ್ಮನ್ನು ಆಲ್ಟರ್ ಮಾಡ್ತಾರೆ. ಅಲ್ಲಿ ರಿಪಲ್ ಆಗ್ತದೆ, ಅಲ್ಲಿ ಅದೇನಾಗ್ತದೆ ರಿಪಲ್ ಆಗ್ತದೆ. ಈ ಕ್ರಿಯೇಟಿವಿಟಿ ಏನೇ ಪ್ರತಿಯೊಂದು ವಸ್ತುವಿನಲ್ಲೂ ಕ್ರಿಯೇಟಿವಿಟಿ ನೋಡ್ತಕ್ಕಂಥ ವ್ಯಕ್ತಿ, ಅವನಲ್ಲಿ ಒಂದು ಚಕ್ರ ಕ್ರಿಯೇಟ್ ಆಗಲ್ಲ ಅಂತ. ಆ ಕ್ರಿಯೇಟಿವಿಟಿ ಬದಲಾಗಿ ಅಪೋಸಿಟ್ ವರ್ಡ್ ಒಳಗಡೆ ಬಹಳ ಯೂಸ್ ಮಾಡೋದು. ಹೌದಾ, ಲೆಥರ್ಜಿಕ್ ಆಗಿದ್ದಂದ್ರೆ ಅದ್ರದ್ದು ಅಪೋಸಿಟ್ ಡೌನ್ವರ್ಡ್ ಆಗ್ತದೆ. ಓಕೆ, ಈ ರೀತಿ ನಮ್ಮ ಬಾಡಿ ಒಳಗಡೆ ಎರಡು ಏನದು 7 ಚಕ್ರಗಳು ಬರ್ತದೆ. ನಾ ಎಷ್ಟು ಹೇಳಿದ್ರಿ, ಇದು ಇವನ್ ಎಷ್ಟು ಹೇಳಿದೆ, 72,000 ಏನ್ ಹೇಳಿದೀನಿ ನಾಡಿಗಳು ಅಂತ ಹೇಳಿದ್ವಿ. 72,000 ನಾಡಿಗಳನ್ನ ಮತ್ತೆ ಸಿಂಪ್ಲಿಫೈ ಮಾಡಿ ಕೇವಲ 2 ನಾಡಿಗಳನ್ನ ನಾವು ತಗೊಳ್ಬಹುದು. ಒಂದು ಇಡ ಮತ್ತು ಪಿಂಗಳ. ನೀವು ಮತ್ತೆ ಜನ್ ಒಳಗೆ ಹೋದ್ರಿ ಅಥವಾ ಅಲ್ಲಿ ಟಾವೋಯಿಸಮ್ ಒಳಗೆ ಹೋದ್ರಿ ಅಂತಂದ್ರೆ ಇನ್ ಅಂಡ್ ಯಾಂಗ್ ಅಂತ ಬರ್ತದೆ. ಇನ್ ಮತ್ತು ಯಾಂಗ್ ಅಂತ. ಇನ್ ಮತ್ತು ಯಾಂಗ್ ಅಂತಂದ್ರ ಇವು ಅದು ಇದ್ರೊಳಗೆ ಹೋದಾಗ ಎಲ್ಲಿ ಜನ್ ಫಿಲಾಸಫಿ, ಟಾವೋಯಿಸಮ್ ಅಥವಾ ಚೈನೀಸ್ ಒಳಗಡೆ ಹೋದ್ರೆ ನಿಮ್ಗೆ ಅಲ್ಲಿ ಸಿಗ್ತದೆ ಇನ್ ಯಾಂಗ್. ಅವ್ರು 2 ಹೇಳ್ತಾರೆ. ನಾವೇನಾದ್ರೆ ಇವರು ಇಡ ಪಿಂಗಳ ಹೇಳ್ತಾರೆ. ಇನ್ನು ಕೆಲವರು ಏನ್ ಹೇಳ್ತಾರೆ, ಸನ್ ಎಫೆಕ್ಟ್ ಮೂನ್ ಎಫೆಕ್ಟ್ ಅಂತ ಹೇಳ್ತಾರೆ, ಅಥವಾ ಸೂರ್ಯ ನಾಡಿ ಚಂದ್ರ ನಾಡಿ ಅಂತ ಹೇಳ್ತಾರೆ. ಫಿಸಿಕಲ್ ಬಯಾಲಜಿಕಲಿ ಬಂದ್ರಿ ಅಂತಂದ್ರೆ ಅದ್ರೊಳಗೆ ಏನ್ ಬರ್ತದ, ಗಂಡು ಹೆಣ್ಣು ಮೇಲ್ ಫಿಮೇಲ್ ಅಂತ ಬರ್ತದೆ. ಅದನ್ನ ನೀವು ಕೆಮಿಕಲ್ಸ್ ಒಳಗಡೆ ಹೋದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ಬರ್ತದೆ. ಮ್ಯಾಥಮೆಟಿಕ್ಸ್ ಒಳಗೆ ಹೋದ್ರೆ ಪಾಸಿಟಿವ್ ನೆಗೆಟಿವ್, ಸಬ್ಸ್ಟ್ರಾಕ್ಷನ್ ಮತ್ತೆ ಅಡಿಷನ್. ಇವು ಎಲ್ಲಾ ಕಡೆಗೆ ಹೋದ್ರು ಕೂಡ ನೀವು 2 ಬಂದ್ ನಿಂದಿರ್ತಾರೆ. ಕನ್ಕ್ಲೂಷನ್ಸ್ ಲಾಸ್ಟ್ 2 ಬಂದ್ ನಿಂತ್ಬಿಡೋದು. 2ನೇ ಕನ್ಕ್ಲೂಷನ್ಸ್ ಬಂದ್ ನಿಂತ್ಬಿಡೋದು. ಹಾಗಾದ್ರೆ ಏನಿದು 2 ಅಂತಂದ್ರ ಯಾವುದೇ ಥಾಟ್ಸ್ ಇರ್ಲಿ, ಯಾವುದೇ ಗ್ರೂಪ್ ಆಫ್ ಥಾಟ್ಸ್ ಇರ್ಲಿ, ಯಾವುದೇ ಫೀಲಿಂಗ್ ಇರ್ಲಿ, ನಿಮ್ಮ ಹತ್ರ 2 ರಿಯಾಕ್ಷನ್ಸ್ ಬರ್ತದ. ಅದು ಬೇಕು, ಅದು ಬ್ಯಾಡ ಅನ್ನೋದಷ್ಟೇ. ಈಗ ಸಿಟ್ಟು ಬಂತು, ಅದನ್ನ ಸಿಟ್ಟಿಗೆ ಏಳಲು ಅಥವಾ ಬ್ಯಾಡೋ, ಇವು 2 ಆಪ್ಷನ್ಸ್ ಇರೋದು ನಿಮ್ಮ ಹತ್ರ. ಅರ್ಥ ಆಯ್ತು? ಅಥವಾ ನೀವು ಯಾವುದೇ ಫೀಲಿಂಗ್ಸ್ ಅನ್ನು ತಗೊಳ್ರಿ, ನಿಮ್ಮ ಹತ್ರ 2 ಆಪ್ಷನ್ಸ್ ಅದ. ಅದನ್ನ ಅನುಭವಿಸು ಇಲ್ಲ ಬಿಡು, 2. ಅಳು ನಗು, ಬೇಕು ಬೇಡ, ಮೇಲೆ ಕೆಳಗೆ, ಈ ರೀತಿ 2ಕ್ಕೆ ಬಂದ್ ನಿಂದಿರ್ತದೆ. ಬಟ್ ಆ 2ನ್ನೂ ತ್ಯಜಿಸಿದರೆ ಬರ್ತಕ್ಕಂಥದ್ದು ಸುಷುಮ್ನ ನಾಡಿ ಅಂತೇಳಿ. ಸುಷುಮ್ನ ನಾಡಿ ಬರ್ತದೆ ಸೆಂಟ್ರಲ್, ಈ ಹಳದಿ ಕಲರ್ ತೋರಿಸ್ತಾರೆ ನೋಡಿ, ಈ ಸುಷುಮ್ನ ನಾಡಿ ಅಂತೇಳಿ. ಹಾಗಾದ್ರೆ ನಿಮ್ಮಲ್ಲಿ 2,000 ಯೋಚನೆಗಳನ್ನ ನೀವು ಕ್ಯಾಟಗರೈಸ್ ಮಾಡಿದ್ರೆ ನಿಮ್ಮ ಹತ್ರ 2 ಯೋಚನೆಗಳು ಬರ್ತಾವ. ದೇರ್ ಆರ್ some thoughts which you like, there are some thoughts which you don't like, there are some feelings, emotions which you like, and there are some feelings and thoughts or emotions which you don't like. 2 ಕಡೆ ಬಂದು. ಬಟ್ ನೀ ಲೈಕ್ ಆದ್ರೂ ಮಾಡು, ಬುದ್ಧ ಹೇಳ್ತಾನ, ನೀ ಲೈಕ್ ಆದ್ರೂ ಮಾಡು, ಡಿಸ್ಲೈಕ್ ಆದ್ರೂ ಮಾಡು. ಲೈಕ್ ಮಾಡಿದ್ರು ಡಿಸ್ಲೈಕ್ ಮಾಡಿದ್ರು ಇವೆರಡು ಹೆಂಗ್ ಅಂತಂದ್ರ ಸೈನೋಸಿಡಿನಲ್ ವೇವ್ ಇದ್ದಂಗ. ನೀ ಲೈಕ್ ಮಾಡಿ ಆದ್ಮೇಲೆ ಮತ್ ಡಿಸ್ಲೈಕ್ ಮಾಡತ್ತೀವಿ, ಡಿಸ್ಲೈಕ್ ಮಾಡಿ ಆದ್ಮೇಲೆ ಲೈಕ್ ಮಾಡತ್ತೀವಿ. ಇವೆರಡು ಮೇಲೆ ಕೆಳಗೆ ಹೋಗತ್ತ. ಒಬ್ರು ಯಾರೋ ನನಗಂದ್ರು, ಸರ್ ನನ್ನ ಮಾತಿಗೆ ಅಳು ಬರ್ತೀರಿ ಅಂತ ಹೇಳಿ. ಅವ್ರಿಗೆ ನಾವ್ ಒಂದೇ ಮಾತು ಹೇಳಿದೆ, ಹಂಗಾರೆ ನೀವು ಮಾತಿಗೆ ಖುಷಿ ಪಡ್ತೀರಿ ಅಂತ ಹೇಳಿ. ಅವ್ರು ಮಾತಿಗೆ ಖುಷಿ ಪಟ್ಟಾಗ ಮಾತಿಗೆ ಅಳು ಬರಕ್ ಶುರು. ಸರ್ ಅವ್ರು ಸ್ವಲ್ಪ ಬೈದ್ರೆ ನನಗ ಬಹಳ ದುಃಖ ಆಗ್ತದ್ರಿ, ಹಂಗಾರೆ ಅವ್ರು ಸ್ವಲ್ಪ ಹೊಗಳಿದ್ರು ನಿಮ್ಗೆ ಬಹಳ ಖುಷಿ ಆಗ್ತದ. ಇಷ್ಟೇ ಕಾಮನ್ ಅದ, ಬಹಳ ಸಿಂಪಲ್ ಅದ. ಹಾಗಾದ್ರ ಅದೇ ನಮ್ಗ ಅವ್ರು ಎಷ್ಟು ಬೈದ್ರೆ ನಮ್ಗೇನ್ ತಿಳಿ ಒಟ್ಟ ಏನ್ ಅನ್ಸಂಗೆ ಇಲ್ಲ ನೋಡ್ರಿ ಅಂತಂದ್ರೆ, ಅವ್ರು ಎಷ್ಟು ಹೊಗಳಿದ್ರು ಅವ್ರು ನಿಮ್ಗೆ ಏನ್ ಅನ್ಸಂಗೆ. ದೆನ್ ದ ಪರ್ಸನ್ ಯಾರು ಜಾಸ್ತಿ ಮೇಲ್ ಹೋಗಿರ್ತಾನೆ ಅಂದ್ರೆ ಕೆಳಗಡೆ ಅಷ್ಟಕ್ಕೆ ಬೆಳಲೇಬೇಕು. ಸ್ವಲ್ಪ ಮೇಲ್ ಹೋದ್ರೆ ಸ್ವಲ್ಪ ಕೆಳಬಿಡ್ತಾನೆ. ಇದೇನಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇದೆ. ಅಂದ್ರೆ ನೀವು ಪಿಂಗಳದೊಳಗೆ ಜಾಸ್ತಿ ಹೋದ್ರೆ ಇಡದೊಳಗೆ ಹೋದ್ರೆ ಪಿಂಗಳ. ಇದನ್ನೇ ರೀ ಉಸಿರಾಟ ನೋಡ್ಕೊಂಡ್ ಕುಂದ್ರಿ ಇವ್ 2 ಕಾಣಕ್ ಶುರು ಮಾಡ್ತಾವ, 2 ಬ್ಯಾಲೆನ್ಸ್ ಮಾಡಕ್ ಶುರು ಮಾಡ್ತೀವಿ. ಆರ್ಟ್ ಆಫ್ ಲಿವಿಂಗ್ ಬಂತ ನಮ್ಮ ಲೈಫ್.
ಹಂಗಾರೆ ಎರಡನ್ನು ಬಿಟ್ಟೆ ಅಂದ್ರೆ ಅದೇ ಸ್ಥಿತ ಪ್ರಜ್ಞಾ, ಸಾಕ್ಷಿ ಸ್ಥಿತಿ, ಮಿಡಲ್ ಪಾತ್ ಅಂತ ಬರ್ತದ. ಅದೇ ನಿಮ್ಗೆ ಏನಂದ್ರೆ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗ್ತದಂತ. ನಾನು ಬೇಕು ಅನ್ನೋಂಗೂ ಇಲ್ಲ, ಬ್ಯಾಡ ಅನ್ನೋಂಗೂ ಇಲ್ಲ, ಕಡಿಮೆ ಮಾಡ್ತಾ ಇದೀನಿ ದೆನ್ ಐ ಕಮ್ ಟು ಸುಷುಮ್ನ. ಸುಷುಮ್ನ ಬಂದಾಗ ಏನಾಗ್ತದೆ ಅಂದ್ರೆ ಬ್ಯಾಲೆನ್ಸ್ ಸಿಗ್ತದೆ. ಸುಷುಮ್ನ ಇಲ್ಲ ಅಂತಂದ್ರೆ ಏನಾಗ್ತದ? ಹಂಗಾರೆ ಗ್ರೂಪ್ ಆಫ್ ಥಾಟ್ಸ್ ಅಂತ ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ, ಗ್ರೂಪ್ ಆಫ್ ಥಾಟ್ಸ್ ಅಂತಂದ್ರೆ ಯಾವ್ಯಾವ ನೋಡ್ರಿ. ಇಲ್ಲಿ ಅಕಸ್ಮಾತ್ ಆಗಿ ಎಂತೂಸಿಯಾಸಮ್, ಫುಲ್ ಹೈ ಎಂತೂಸಿಯಾಸಮ್ ಇದ್ರಿ ಅಂತಂದ್ರ ಪಾಸಿಟಿವ್ ಸೈಡ್. ನೆಗೆಟಿವ್ ಸೈಡ್ ಒಳಗಡೆ ಬಂದಿದ್ರಿ ಅಂತಂದ್ರೆ ಲುಕಿಂಗ್ ಅಟ್ ಗುಡ್ ಕಂಫರ್ಟ್ ಅಥವಾ ಕನ್ವೀನಿಯನ್ಸ್, ಲೆಥರ್ಜಿಕ್, ಇನರ್ಷಿಯಾ, ಲೇಜಿನೆಸ್, ಅವೇನಿದೆ ಅಪೋಸಿಟ್ ಬಂತಂದ್ರ ಇದು ಡೌನ್ ಅದ ಅಂತ ಅರ್ಥ. ಯಾವುದು? ಮೂಲಾಧಾರ ಚಕ್ರ ಡೌನ್ ಅದ ಅಂತ ಅರ್ಥ. ಮೂಲಾಧಾರ ಚಕ್ರ ಡೌನ್ ಅದ ಯಾವಾಗ? ಲೆಥಾರ್ಜಿಕ್ ಇದ್ದಾಗ. ಅದು ಆಕ್ಟಿವ್ ಆಗ್ತದ ಯಾವಾಗ? ಎಂಥೂಸಿಯಾಸಮ್ ಇದ್ದಾಗ. ಹಂಗ ಬರ್ತದ. ಸ್ವಾದಿಷ್ಠಾನ ಚಕ್ರದೊಳಗಡೆ ಕ್ರಿಯೇಟಿವಿಟಿ ಇತ್ತು ಮನಸ್ಸೊಳಗಡೆ ಅಂತಂದ್ರ ಅದು ಆಕ್ಟಿವ್ ಆಗಿರ್ತದ. ಅದು ಅಬ್ಸೆಸ್ ಆಫ್ ಅಂದ್ರೆ ಗೀಳು ಅಥವಾ ಬಾಳ ಗೋಳಾಟದೊಳಗಿರೋದು ಅಥವಾ ಈ ಟೈಪ್ ಏನ್ರ ಇದ್ರಿ ಅಂತಂದ್ರ ಅದು ಡೌನ್. ನೆಕ್ಸ್ಟ್ ಮಣಿಪುರದೊಳಗೆ ಬರ್ತದೆ ಜನರಾಸಿಟಿ, ದೊಡ್ಡ ಹೊಟ್ಟೆ. ಗಣಪತಿಗೆ ದೊಡ್ಡ ಹೊಟ್ಟೆ ಇರ್ತದೆ. ಯಾಕ? ಅವನು ಎಲ್ಲರಿಗೂ ಕೇಳಿದಿನೆಲ್ಲ ಕೊಡೋನು. ಓಕೆ, ಲಾಫಿಂಗ್ ಬುದ್ಧ, ದೊಡ್ಡ ಹೊಟ್ಟೆ. ನಿಮ್ಮ ಮನೆಯೊಳಗಡೆ ಏನ್ ನೋಡಿರ್ಬೇಕಾರೆ ಯಾರಾದ್ರೂ ಬಹಳ ಹೊಟ್ಟಿ ದೊಡ್ಡ ಇದ್ದವರು, ದಪ್ಪ ಇದ್ದವ್ರು ಇದ್ರು ಅಂತಂದ್ರ ಅವ್ರು ಎಲ್ಲಾ ಸಣ್ಣ ಸಣ್ಣ ಮಕ್ಕಳು ಅವ್ರ ಜೊತೆ ಹೋಗಿ ಆಟ ಆಡ್ತಾರೆ. ಯಾಕ? ಅದ್ರಲ್ಲಿ ಜನರಾಸಿಟಿ ಜಾಸ್ತಿ ಇರ್ತದೆ. ಒಂದ್ ಹೇಳಿದ್ವಿ. ಇನ್ನೊಂದ್ ರೀತಿನ ಹೇಳ್ತೀನಿ, ಯಾರೋ ಒಬ್ಬ ನಿಮ್ಮ ಮನೆಯಲ್ಲಿ ಬಹಳ ದೊಡ್ಡ ಹೊಟ್ಟಿ ಇದ್ದವ ಅದನ್ನ ಬಟ್ ಅವ ಈ ಇದ್ದವ್ರು ಇದಾರ, ಬಹಳ ದೊಡ್ಡ ಪೊಲಿಟಿಷಿಯನ್, ಕರಪ್ಟ್ ಆಫೀಸರ್ಸ್ ಅಂತ ತಿಳ್ಕೊಡ್ರಿ. ಅವ್ರ ದೊಡ್ಡ ಹೊಟ್ಟಿ. ಯಾಕೆ? ಅಲ್ಲೆಲ್ಲ ಗ್ರೀಡ್, ಜಲಸ್ ಅವೆಲ್ಲ ಬಂದಿರ್ತಾವ. ಅವ್ ಎರಡು ರೀತಿಯಿಂದನು ಒಟ್ಟು ದೊಡ್ಡದದ ಅಂತಂದ್ರ ಅದ್ರ ಅರ್ಥ ದೊಡ್ಡದೇ ಅಂತ. ಗಣಪತಿಯಿಂದ ಹೊಟ್ಟೆ ದೊಡ್ಡದದ, ಬಕಾಸುರನ ಹೊಟ್ಟೆ ದೊಡ್ಡದದ. ಒಂದ್ ಕಡೆ ಗ್ರೀಡ್, ಜಲಸ್ ಅದ, ಒಂದ್ ಕಡೆ ಜನರಾಸಿಟಿ ಅದ. ಓಕೆ, ನೆಕ್ಸ್ಟ್ ಬರ್ತದ ಲವ್ ಅಥವಾ ಹೇಟ್ರೆಡ್ ಅಥವಾ ಫಿಯರ್. ಇವು ಗ್ರೂಪ್ ಆಫ್ ಥಾಟ್ಸ್. ಒಂದೇ ಥಾಟ್ಸ್ ಅಂತಲ್ಲ, ಗ್ರೂಪ್ ಆಫ್ ಥಾಟ್ಸ್, ಬಂಡಲ್ ಆಫ್ ಥಾಟ್ಸ್ ವಿತ್ ಲವ್ ಅಂಡ್ ಹೇಟ್ರೆಡ್. ಅದು ನಿಮ್ಗೆ ಈ ಚಕ್ರವನ್ನು ಡೌನ್ ಮಾಡ್ತದ. ಬಂಡಲ್ ಆಫ್ ಥಾಟ್ಸ್ ವಿತ್ ಲವ್ ಅಂಡ್ ಲೈಕಿಂಗ್ನೆಸ್, ಅದು ನಿಮ್ನ ಇನ್ಕ್ರೀಸ್ ಮಾಡ್ತದ. ದ ಸೇಮ್ ಥಿಂಗ್ ವಿಶುದ್ಧಿ ಒಳಗಡೆ ಬರ್ತದ ಅವೇರ್ನೆಸ್ ಅಥವಾ ಗ್ರಾಟಿಟ್ಯೂಡ್. ಈ ಅವೇರ್ನೆಸ್, ಗ್ರಾಟಿಟ್ಯೂಡ್, ಬಂಡಲ್ ಆಫ್ ಥಾಟ್ಸ್ ವಿತ್ ಅವೇರ್ನೆಸ್, ಗ್ರಾಟಿಟ್ಯೂಡ್ ಎಲ್ಲಾ ಕಡೆಗೂ ಕೂಡ. ಹೌದಾ? ನಿಮ್ಗೆ ಆಕ್ಟಿವಿಟೀಸ್ ಮಾಡಿಸ್ತಾರೆ ಮೆಡಿಟೇಷನ್ ಕ್ಲಾಸಸ್ ಒಳಗಡೆ ಎಲ್ಲ. ಸರ್ಗೆ ಥ್ಯಾಂಕ್ಸ್ ಹೇಳ್ಸ್ರಿ, ನಿಮ್ಮ ಮನೆಯವರಿಗೆ ಥ್ಯಾಂಕ್ಸ್ ಹೇಳ್ರಿ, ಮಕ್ಕಳಿಗೆ ಥ್ಯಾಂಕ್ಸ್ ಹೇಳ್ರಿ, ಸುತ್ತಮುತ್ತ ಆಗ್ತಕ್ಕಂಥ ಪ್ರಕೃತಿಗೆ ಥ್ಯಾಂಕ್ಸ್ ಹೇಳ್ರಿ. ಹೇಳ್ತಾ ಹೋಗ್ರಿ. ಇಲ್ಲಿ ಬರ್ತದ. ಅದು ಆಂಗರ್, ಏನ್ ಜಗತ್ತು ಮರಾಯ, ನನಗ ಸಿಕ್ಕದ ಇದೆಲ್ಲ ಅನ್ನೋ ಆಂಗರ್ ಬಂತಂದ್ರೆ ಡೌನ್ ಆಗ್ತದೆ. ಈ ರೀತಿ ಬ್ಲಿಸ್ಫುಲ್ನೆಸ್ ನೋಡಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಅಪ್ ಟು ಹಿಯರ್ ಏನೈತಲ್ಲ, ಇವು 6 ಚಕ್ರಗಳವರೆಗೂ ಕೂಡ ನಿಮ್ಗ ಇನ್ನು ಯಾಂಗ್ ಅಥವಾ ಇಡ ಪಿಂಗಳಗಳು ಸಿಗ್ಲಿಕ್ಕೆ ಶುರು ಮಾಡ್ತಾವ. ಬೇಕುಗಳು ಮತ್ತು ಬೇಡಗಳು ಸಿಗ್ತಾವ. ಒನ್ಸ್ ಯು ರೀಚ್ ಟು ಸಹಸ್ರಾರ, ಯು ಡೋಂಟ್ ಫೈಂಡ್ ಎನಿ ಅಪೋಸಿಟ್. ಅಂದ್ರೆ ಇದು ಬ್ಲಿಸ್ ಇಲ್ಲಿ ಬರಿಬಾರ್ದಿತ್ತೀವ, ಇಲ್ಲಿ ಬರಿಬೇಕಿತ್ತು ಬ್ಲಿಸ್ ಅಂತ ಹೇಳಿ. ವೆನ್ ಯು ರೀಚ್ ದ ಸ್ಟೇಟ್ ಆಫ್ ಬ್ಲಿಸ್ ಅಲ್ಲ, ಆನಂದವಾಗಿ ರೀಚ್ ಆದ್ಮೇಲೆ ನಿಮಗ ಬೇಕು ಬೇಡಗಳು ಇರಂಗಿಲ್ಲ. ಆ ಸ್ಟೇಟಿಗೆ ನಾವು ರೀಚ್ ಆಗ್ತದ. ದಟ್ ಈಸ್ ಯುವರ್ 7th ಚಕ್ರ. ಈ ರೀತಿ 7 ಚಕ್ರಗಳು ಮತ್ತು ನಮ್ಮ ಫಿಸಿಕಲ್ ಬಾಡಿಗಳಿಗೆ ಅಸೋಸಿಯೇಟೆಡ್ ಆಗಿದಾವೆ. ಈಗಿನ ಸೈಂಟಿಫಿಕಲ್ ರಿಸರ್ಚ್ ಕೂಡ ನಡೀತಾ ಇದೆ. ಅವರು ಹೇಳ್ತಾ ಇದಾರೆ, ಫಾರ್ ಎಕ್ಸಾಂಪಲ್ ಮೂಲಾಧಾರ ಚಕ್ರಗಳಿಗೆ ನಿಮ್ಮ ಕಾಲನ್ ಅಂದ್ರೆ ಒಳಗಂತ ಸಣ್ಣ ಕರಳು, ದೊಡ್ಡ ಕರಳು, ಬೋನ್ಸ್, ಮಸಲ್ಸ್, ಅಡ್ರಿನಲ್ ಗ್ಲ್ಯಾಂಡ್ಸ್ ಇವೆಲ್ಲ ಕನೆಕ್ಟೆಡ್ ಇದಾವೆ. ನಾ ಆಲ್ರೆಡಿ ನಿಮ್ಗೆ ಥಾಟ್ಸ್ ಬಗ್ಗೆ ಹೇಳಿದೀನಿ, ಗ್ರೂಪ್ ಆಫ್ ಥಾಟ್ಸ್ ಬಗ್ಗೆ ಹೇಳಿದೀನಿ. ಈಗ ಇವೇ ನೀವು ನೆಕ್ಸ್ಟ್ ಬರ್ತದ ಫಿಸಿಕಲ್ ಆಗಿ. ನೆಕ್ಸ್ಟ್ ಹಂಗೆ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದಾಗ ಸೆಕ್ಸ್ ಆರ್ಗನ್ಸ್ ಇರ್ಬೋದು, ಬ್ಲಾಡರ್, ಕಿಡ್ನೀಸ್ ಮತ್ತೆ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ ಇವೆಲ್ಲ ಬರ್ತದೆ. ಹಾಗಾದ್ರೆ ಈ ಗ್ರೂಪ್ ಆಫ್ ಥಾಟ್ಸ್ ಗಳನ್ನ ಡಿಸ್ಟರ್ಬ್ ಆಗೋದ್ರಿಂದ ಇಲ್ಲಿ ಫಿಸಿಕಲ್ ಚೇಂಜಸ್ ಆಗ್ತದ. ಇಲ್ಲಿ ಚೇಂಜಸ್ ಆದವು ಅಂತಂದ್ರ ಇಲ್ಲಿ ಚೇಂಜಸ್ ಆಗ್ತದ. ಒಂದು ಸೆಲ್ ಒಳಗಡೆ ನಿಮ್ಗೆ ಆಲ್ರೆಡಿ ಅವ್ರು ಹೇಳಿದ್ರ ಕಾನ್ಶಿಯಸ್ನೆಸ್ ಇರ್ತಕ್ಕಂಥ ಎಲಿಮೆಂಟ್ಗಳು ಮತ್ತು ಆಹಾರದ ಎಲಿಮೆಂಟ್ಸ್ ಗಳು ಇದಾವಂತ. ಹಂಗಾರೆ ನೀವು ದಿನನಿತ್ಯದಲ್ಲಿ ಆಹಾರದ ಚೇಂಜ್ ಮಾಡ್ರಿ, ಹಂಗ ನಿಮ್ ಸೆಲ್ ಚೇಂಜ್ ಆಗ್ತದ. ಹಂಗಾದ್ರ ಇದು ಕಾನ್ಶಿಯಸ್ನೆಸ್ ಅನ್ನು ಚೇಂಜ್ ಮಾಡ್ರಿ, ನಿಮ್ ಸೆಲ್ ಚೇಂಜ್ ಆಗ್ತದ. ಹಂಗ ಸೆಲ್ ಚೇಂಜ್ ಆಯ್ತಂದ್ರ ರಿಫ್ಲೆಕ್ಷನ್ ಚೇಂಜ್ ಆಗ್ಲಿಕ್ಕೆ ಶುರು. ಅರ್ಥದ? ದಿಸ್ ಇಸ್ ವಾಟ್ ಯುವರ್ ಚೇಂಜಸ್. ನೆಕ್ಸ್ಟ್ ಬರ್ತದ ಮಣಿಪುರ ಚಕ್ರ. ಮಣಿಪುರ ಚಕ್ರದಲ್ಲಿನೂ ಕೂಡ ಫಿಸಿಕಲ್ ಆರ್ಗನ್ಸ್ ಇದಾವ. ಲಿವರ್ ಅದ, ಅಡ್ರಿನಲ್ ಗ್ಲ್ಯಾಂಡ್ಸ್ ಅದ, ಎಂಡೋಕ್ರೈನ್ ಅದ, ಗ್ಲ್ಯಾಂಡ್, ಸ್ಟಮಕ್ ಇವೆಲ್ಲ ಏನದ ಫಿಸಿಕಲ್ಗೆ ಟಚ್ ಆಗಿದಾವ. ದೆನ್ ಇಲ್ಲಿ ಆಗತಕ್ಕಂಥ ಇಮೋಷನಲ್ ಚೇಂಜಸ್ಗಳು, ಗ್ರೂಪ್ ಆಫ್ ಇಮೋಷನಲ್ ಥಾಟ್ಸ್ ಗಳು ಚೇಂಜ್ ಆಗೋದ್ರಿಂದ ದೆನ್ ನಾವೇನಾಗ್ತಾವ, ಮಣಿಪುರ ಚಕ್ರ ಚೇಂಜ್ ಆಗ್ತವ, ಫಿಸಿಕಲ್ ಆರ್ಗನ್ಸ್ ಚೇಂಜ್ ಆಗ್ತಾವ. ರೈಟಾ? ನೆಕ್ಸ್ಟ್ ಅನಾಹತ ಚಕ್ರ.
ಅನಾಹತ ಚಕ್ರ ಅಂದ್ರೆ ಇಮೋಷನಲ್ ಕಂಟೆಂಟ್ಸ್ ಒಳಗಡೆ ಬರ್ತಕ್ಕಂಥ ಲವ್, ಜಾಯ್, ಕಂಪ್ಯಾಷನ್, ಫಾರ್ಗಿವ್ನೆಸ್, ಇಲ್ಲಿ ಚೇಂಜಸ್ ಆದ್ರೆ ನಿಮ್ಮಲ್ಲಿ ಹಾರ್ಟ್, ಲಂಗ್ಸ್ ಮತ್ತೆ ಗ್ಲ್ಯಾಂಡ್ಸ್, ಥೈಮಸ್ ಗ್ಲ್ಯಾಂಡ್ಸ್ ಅವೆಲ್ಲ ಚೇಂಜಸ್ ಆಗ್ಲಿಕ್ಕೆ ಶುರು ಆಗ್ತವೆ. ನೆಕ್ಸ್ಟ್ ಅದೇ ಟೈಪ್ ಇಮೋಷನಲ್ ಇದರಲ್ಲಿ ಇರುತ್ತೆ ಸೆಲ್ಫ್ ಎಕ್ಸ್ಪ್ರೆಷನ್, ಕಮ್ಯುನಿಕೇಶನ್ ಮತ್ತು ಅಥೆಂಟಿಸಿಟಿ, ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಆಗೋದ್ರಿಂದ ಫಿಸಿಕಲ್ಲಿ ಪಾಸಿಟಿವ್ ನೆಗೆಟಿವ್ ವಿಶುದ್ಧ ಚಕ್ರದಲ್ಲಿ ಚೇಂಜಸ್ ಆಗ್ಲಿಕ್ಕೆ ಶುರು ಆಗ್ತವೆ. ಹಾಗೆ ಇಮೋಷನಲ್ ಇಲ್ಲಿ ಬಂದಾಗ ಸೆಲ್ಫ್ ಅವೇರ್ನೆಸ್, ವಿಸ್ಡಮ್, ಇಮ್ಯಾಜಿನೇಷನ್, ಇಂಟ್ಯೂಷನ್, ಇದರಲ್ಲಿ ಚೇಂಜಸ್ ಆದ್ರೆ ನಿಮ್ಮಲ್ಲಿ ಆಗ್ನೇಯ ಚಕ್ರದಲ್ಲಿ ಚೇಂಜಸ್ ಆಗ್ಲಿಕ್ಕೆ ಶುರು ಮಾಡ್ತವೆ. ಬ್ರೈನ್, ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಇವೆಲ್ಲ ಚೇಂಜಸ್ ಆಗ್ಲಿಕ್ಕೆ ಶುರು ಆಗ್ತವೆ. ಅದೇ ಟೈಪ್ ಇಮೋಷನಲ್ಲಿ ಯಾವ್ದಿದು ಸಹಸ್ರಾರದಲ್ಲಿ ಡಿವೈನ್ ಕನೆಕ್ಷನ್ಸ್, ಹೈಯರ್ ಕಾನ್ಶಿಯಸ್ನೆಸ್, ಸ್ಪಿರಿಚುಯಾಲಿಟಿ, ಈ ರೀತಿ ಕನೆಕ್ಷನ್ಸ್ ಬಿಲ್ಡ್ ಆದಾಗ ಫಿಸಿಕಲ್ ಅಲ್ಲೂ ಕೂಡ ಚೇಂಜಸ್ ಆಗ್ತವೆ. ಪೀನಲ್ ಗ್ಲ್ಯಾಂಡ್ ಅಂತ ಬರ್ತದೆ, ಗ್ಲ್ಯಾಂಡ್ ಆಫ್ ಆಲ್, ದ ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್. ಬ್ರೈನ್ಸ್ ಅಲ್ಲಿ ಮತ್ತೆ ನರ್ವಸ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗಲಿಕ್ಕೆ ಶುರು ಆಗ್ತದೆ. ಇದೇ ರೂಪುಗೊಳ್ಳುತ್ತದ, ಇದೇ ಜೀವನ, ಇದೇ ರೀತಿ ನಾವು ಜೀವನವನ್ನ ರೂಪುಗೊಳಿಸ್ತಾ ಇದ್ದೀವಿ. ಜೀವನ ಅಂತಂದ್ರೆ ಬರೀ ನಮ್ಮ ಫಿಸಿಕಿ ಕಾಣ್ತಕ್ಕಂಥ ಈ 2 ಕೈ 2 ಕಾಲು ಅಷ್ಟೇ ಅಲ್ಲ, ಆಗ್ತಕ್ಕಂಥ ಎಲ್ಲಾ ರೀತಿಯ ಥಾಟ್ಸ್ಗಳು, 72,000 ಥಾಟ್ಸ್ಗಳೇನಿದಾವಲ್ಲ, ಅಥವಾ ನಾಡಿಗಳೇನಿದಾವಲ್ಲ, ಅಥವಾ ಎನರ್ಜಿಗಳೇನಿದಾವಲ್ಲ, ಅಷ್ಟು ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. 2ಕ್ಕೆ ನಿಲ್ಲೋಣ, ಬೇಕುಗಳು ಮತ್ತು ಬೇಡಗಳು. ಅದ್ರ ನಾವ್ ಏನಾಗುತ್ತೆ ಅಂದ್ರೆ ಬೇಕುಗಳು ಬೇಡ, ಬೇಡಗಳನ್ನು ಬೇಡ, ಬೇಕುಗಳನ್ನು ಬೇಡ, ಎರಡನ್ನು ಬಿಟ್ಟಾಗ ನಿಮ್ಮಲ್ಲಿ ಒಂದು ಸುಷುಮ್ನ ಅಂತ ಆಕ್ಟಿವಿಟಿ. ಸರ್ ಅದ್ ಯಾವಾಗ ಆಗ್ತೈತ್ರಿ? ನಾಳೆ ಆಗ್ತದಲ್ರಿ? ಸರ್ ಎಷ್ಟ್ ದಿನ ತಪಸ್ ಮಾಡ್ಬೇಕ್ರಿ? ಯಾವಕ್ಕೂ ಉತ್ತರ ಇಲ್ರಿ. ಯಾರಾದ್ರೂ ನಿಮ್ಗೆ ಇವಕ್ಕೆ ಯಾವಕ್ಕಾರ ಉತ್ತರ ಕೊಟ್ರು ಅಂತಂದ್ರೆ ಆ ಉತ್ತರಗಳಿಗೆ ಕೇಳಕ್ ಹೋಗ್ಬೇಡ್ರಿ. ಹೇಳಿದ ನಿಜವಾಗ್ಲೂ ಹೇಳ್ತೀನಿ, 10 ವರ್ಷ ತಪಸ್ ಮಾಡ್ರಿ, ನಿಮ್ಗ ಸುಷುಮ್ನ ನಾಡಿ ಆಕ್ಟಿವೇಟ್. ಹಂಗೇನಿಲ್ಲ, ಬೆಳಗ್ಗೆ 2 ಗಂಟೆ ಆಗಿತ್ತು, ಮಧ್ಯಾಹ್ನ ಆಗಿಲ್ಲ, ಸಾಯಂಕಾಲ ಆಗೈತಿ, ಈ ಕೇಳಕತ್ತೀನಿ ಸರ ಸುಷುಮ್ನ ಆಕ್ಟಿವೇಟ್ ಆಗೈತಿ, ಮಲ್ಕೊಂಡಿದ್ದೆ ಆಗ್ಲಿಲ್ಲ, ನಿನ್ನೆ ಖಾರ ತಿನ್ಬಿಟ್ಟಿನಿ ಸರ ಸುಷುಮ್ನ ಡಿಸ್ಟರ್ಬ್ ಆಗಿಬಿಟ್ಟದ, ಇವತ್ತು ಚಲೋ ಊಟ ಮಾಡಿನ್ರಿ ಚೆನ್ನಾಗ್ಯದ, ಅವ್ರು ನೋಡಿನ ಸರ ಸುಷುಮ್ನ ಚೆನ್ನಾಗಿ ಆಕ್ಟಿವೇಟ್ ಆಗ್ಯದ, ನಾನು ಎಲ್ಲಾ ಕುಂಡಲಿನಿ ಜಾಗೃತ ಆಗ್ಬಿಡುತ್ತೆ, ಮುಂಜಾನೆ ಆಗಿತ್ತು ಸರ ಮಧ್ಯಾಹ್ನ ಜಾಗೃತ ಆಗಿಲ್ಲ. ಹೆಂಗಾದ್ರೂ ಆಗ್ಬೋದ್ರಿ. ಡೋಂಟ್ ಗೋ ವಿತ್ ದೀಸ್ ಥಿಂಗ್ಸ್. ನಾವು ನಿಮ್ಮನ್ನು ಕುಂಡಲಿನಿ ಜಾಗೃತ ಮಾಡ್ತೀನಿ, ಬೇಡ, ನಿಮ್ಮಲ್ಲಿ ಆಗಿದೆ ಆಲ್ರೆಡಿ. ಕೆಲವು ಸಿಚುವೇಶನ್ಸ್ ಒಳಗ ಆಗಿದಾವ, ಕೆಲವು ಸಿಚುವೇಶನ್ಸ್ ಒಳಗ ಆಗಿಲ್ಲ. ಕೆಲವೊಮ್ಮೆ ಚಕ್ರ ಅಪ್ವರ್ಡ್ ಮೋಷನ್ ಒಳಗದ, ಕೆಲವೊಮ್ಮೆ ಡೌನ್ವರ್ಡ್ ಅದ, ಕೆಲವೊಮ್ಮೆ ಕ್ಲಾಕ್ ವೈಸ್ ಅದ, ಕೆಲವೊಮ್ಮೆ ಆಂಟಿ ಕ್ಲಾಕ್ ವೈಸ್ ಅದ, ಕೆಲವೊಮ್ಮೆ ಬೇಕುಗಳು ಜಾಸ್ತಿ ಅದಾವ, ಕೆಲವೊಮ್ಮೆ ಬೇಡಗಳು ಜಾಸ್ತಿ ಅದಾವ. ಬಟ್ ಸೆಲೆಕ್ಟ್, ಅವೇರ್ ಇರ್ರಿ. ಯಾವಾಗ ಅವೇರ್ ಇರ್ತೀವಲ್ಲ, ನನಗೆ ಇದು ಜಾಸ್ತಿ ಆಗ್ತಾ ಇದೆ ಅಂತ ಅವೇರ್ ಇದ್ದಾಗ ಅದು ಕಡಿಮೆ ಆಗ್ತದ, ಈ ಕಡೆ ಬರ್ತದೆ. ನನಗೆ ಇದು ಜಾಸ್ತಿ ಆಗ್ತಾ ಇದೆ ಅಂತ ಅವೇರ್ ಇದ್ದಾಗ ಈ ಕಡೆ ಬರ್ತದೆ. ದುಃಖ ಜಾಸ್ತಿ ಆಗ್ತಿದೆ ಅಂತ ಅವೇರ್ ಇರೋದಷ್ಟೇ, ದುಃಖವನ್ನ ಕಡಿಮೆ ಮಾಡ್ಕೊಳೋದಲ್ಲ. ಅವೇರ್ ಇರೋದು ಸೊ ದಟ್ ನಿಮ್ಮ ದುಃಖಗಳು ಕಡಿಮೆ ಆಗ್ತವೆ. ನಾನು ಇವತ್ತು ಯಾಕೋ ಜಾಸ್ತಿ ಖುಷಿ ಪಡಕತ್ತೀನಿ ಅಂತ ಹೇಳಿ ಅವೇರ್ ಇರೋದಷ್ಟೇ, ನಿಮ್ಮ ಖುಷಿನೂ ಕಡಿಮೆ ಆಗ್ತದೆ. ನಾವ್ ಇವತ್ತು ಜಾಸ್ತಿ ಅವ್ರು ನೋಡಿದ ತಕ್ಷಣ ಸಿಟ್ಟಿಗಳಾಕತ್ತೀನಿ, ನಾ ಅವ್ರನ್ನ ಯಾಕೋ ಬಹಳ ಹೇಟ್ ಮಾಡಕತ್ತೀನಿ, ನಾ ಯಾಕೋ ಇವ್ರನ್ನ ಬಹಳ ಪ್ರೀತಿ ಮಾಡಕತ್ತೀನಿ, ನಾ ಯಾಕೋ ನನ್ನ ಜಾಬ್ನ ಬಹಳ ಹಚ್ಕೊಂಡ್ಬಿಟ್ಟಿನಿ, ಯಾಕೋ ನಾನು ಬಹಳ ಲೇಜಿ ಆಗಿಬಿಟ್ಟಿನಿ ನನ್ನ ಜಾಬ್ ಪಾಯಿಂಟ್ ಆಫ್ ವ್ಯೂ. ಇವು ಜಸ್ಟ್ ಅವೇರ್ ಇರೋದು. ಕಾನ್ಶಿಯಸ್ ಅವೇರ್ನೆಸ್ ಇದ್ದಾಗ ನಿಮ್ಮ ರೈಟ್ ಪಾತ್ ತಾನ ಕರ್ಕೊಂಡು ಹೋಗ್ತದೆ. ದಟ್ಸ್ ವೈ ಯುವರ್ ಬ್ರೀದಿಂಗ್ ಈಸ್ ಯುವರ್ ಟೀಚರ್. ನಿಮ್ಮ ಉಸಿರಾಟವೇ ನಿಮ್ಮ ಟೀಚರ್, ನಿಮ್ಮ ಸಂವೇದನೆಗಳೇ ನಿಮ್ಮ ಟೀಚರ್, ಅವೇ ನಿಮ್ಮ ಗುರುಗಳು. ಓಕೆ, ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಇಷ್ಟು ಪಾಯಿಂಟ್ಸ್ ನಾ ಕವರ್ ಮಾಡ್ಲಿಕ್ಕೆ ಆಯ್ತು ಅಂತ ಅನ್ಸುತ್ತಾ? ನಿಮ್ಗೆ ಏನಾದ್ರು ಕೇಳ್ಬೇಕಂತ ಅನ್ಸಿತ್ತು ಅಂದ್ರೆ, ಡೌಟ್ಸ್ ಗಳೇನಾರ ಇದ್ರೆ ಕೇಳ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. Thank you, sir. It was a really concise and beautiful understanding of establishing the balance. So, ಯಾರು ನಿನ್ನೆ ಸೆಷನ್ ಅಟೆಂಡ್ ಆಗಿಲ್ಲ, ಇನ್ ಮೇಲೆ ಅಟೆಂಡ್ ಆದ್ರೆ ಇಟ್ ವಿಲ್ ಬಿ ಈಸಿ. ಸರ್ ಎವ್ರಿ ಡೇ ತಗೋತಾರೆ 7 o'clock. ಯೆಸ್ಟರ್ಡೇ ನಾವೇನ್ ಮಾಡಿದ್ವಿ ಅಂದ್ರೆ, ಟು ಪೇ ಅಟೆನ್ಷನ್ ಟು ಯೋರ್ ಬ್ರೆತ್ and observe the thoughts and categorize them as future, past, good or bad. ಹಂಗ ಇದು ಇಫ್ ಯು ಬೇಕು ಬೇಡ, I think that will start getting filtered out. Yes, right. ನಿನ್ನೆ 4ಕ್ಕೆ ಬಂದಿದ್ವಿ ಕ್ಯಾಟಗರೈಸ್ ಗೆ, ಬರ್ತಾ ಕಡಿಮೆ ಮಾಡ್ತಾ ಬರ್ತಾ ಹೋಗೋದು. Correct. So it fits in very well with yesterday, but ಯಾರು yesterday ಅಟೆಂಡ್ ಆಗಿಲ್ಲ, ಬಟ್ ಮುಂದೆ ಅಟೆಂಡ್ ಆಗ್ರಿ. ಇನ್ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಇಟ್ಸ್ an advantage. Yes, it's a beautiful opportunity for us to become a little bit more centered and balanced. Yes, and know whoever we are. Very much.
Thank you, sir. Nice Yes, sir. session. Rajsekhar, sir. Nice session. Thank you, sir. Thank you. Yeah. Yes, sir. ಡೈಲಿ ಈ ಗ್ರೂಪಿನ ಹಾಕಿದಾರಲ್ರಿ ಮೇಡಮ್ ಅದ್ರದ್ದು ಡೈಲಿ ನಾವು ಮಾಡೋದು ಡೈಲಿ ಗ್ರೂಪ್ ಎಲ್ಲಾ ಗ್ರೂಪಿಗೂ ಹಾಕಿಲ್ಲ ಸರ್. ಇವತ್ Okay. ಹಾಕ್ತೇನೆ ಬೇಕಾರ. Right, ಇವತ್ right, sir. ಹಾಕ್ತೇನೆ. ಅದನ್ನ ಇವತ್ತು ಒಂದ್ ಪ್ಲಾನ್ ಮಾಡ್ಬೋದು ಸರ್. ಹೆಂಗಂದ್ರ ಅಂದ್ರ ಕೆಲವ್ರು ಯಾರಿಗಾರ ಸ್ವಲ್ಪ ಗೂಗಲ್ ಕ್ಯಾಲೆಂಡರ್ ಗೊತ್ತಿದ್ದವ್ರ ಇದ್ರ ಅದನ್ನ ಲಿಂಕ್ ಒಂದೇ ಲಿಂಕ್ ಇರ್ತದ ಗೂಗಲ್ ಕ್ಯಾಲೆಂಡರ್ ಒಳಗಡೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಇನ್ನೂ ರಿಮೈಂಡರ್ ಕೂಡ ಮಾಡ್ತದ. 7:45 ಇದೇನ್ 6:45 ಒಂದ್ ಮೆಸೇಜ್ ಬರ್ತದ. ಮೆಸೇಜ್ ಬಂದ ತಕ್ಷಣ ಅಲ್ಲೇ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಇನ್ನ ಆಗಿರ್ತಾರೆ. ಓಕೆ. ಅದನ್ನ ಒಂದ್ ಸ್ಮಾಲ್ ವಿಡಿಯೋ ಮಾಡಿ ಕಳಿಸ್ತೀನಿ ನಾನು, ಅದ ಹೆಂಗ ಗೂಗಲ್ ಕ್ಯಾಲೆಂಡರ್ ಯೂಸ್ ಮಾಡ್ಬೇಕಂತ. ಆ ಟೈಪ್ ಅವ್ರು ತಮ್ಮ ಮೊಬೈಲ್ ಒಳಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ನಮ್ಮ ವಾಟ್ಸ್ಆಪ್ ಗ್ರೂಪ್ ನೋಡೋ ಅವಶ್ಯಕತೆನೇ ಇರಲ್ಲ. ಕರೆಕ್ಟ್ ಟೈಮ್ ಅದು ಓಪನ್ ಆಗ್ತದ, ಕ್ಲಿಕ್ ಮಾಡೋದು, ಇನ್ನ ಆಗಿರೋದು. ಓಕೆ ಸರ್, ದಟ್ ಈಸ್ ವೆರಿ ಈಸಿ ಟು. Yes, sir. Yes, sir. Yes, sir. Yes, sir. Thank you, sir. Welcome, sir. Welcome. ಇವತ್ ರೆಕಾರ್ಡ್ ಮಾಡ್ಲಿಲ್ರಿ ಸರ್? ಮಾಡಿದೀನಿ ಮೇಡಮ್, ಇಟ್ಟಿದ್ದೀನಿ, ರೆಕಾರ್ಡ್ ಇಟ್ಟಿದ್ದೀನಿ. ಅದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಮೇಡಮ್. ಅದು ಬಫರ್ ಆಗಿ ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಬರ್ತದ್ರಿ. ಬಂದ ತಕ್ಷಣ ಡೌನ್ಲೋಡ್ ಮಾಡಿ ಹಾಕ್ತೀನಿ. ಒಂದು ಪ್ಲೇ ಲಿಸ್ಟ್ ಮಾಡಿದೀನಿ, ಅದರಲ್ಲಿ ಡೇ 1, ಡೇ 2, ಡೇ 3 ಅಂತ ಹಾಕ್ತಾ ಹೋಗ್ತೀನಿ. ಓಕೆ ಓಕೆ, ಸರಿ ಸರ್, ಥ್ಯಾಂಕ್ ಯು ಸರ್. ಯಾರಿಗೋ ಕ್ವಶನ್ ಅದ ರೀ? ಹೌದ್ರಿ, ರೈಟ್ ರೈಟ್. ಅಟೆಂಡ್ ಮಾಡಿಲ್ಲ ಸರ್. ಎನಿ ರೆಕಾರ್ಡಿಂಗ್ ವಿಡಿಯೋ ಯಾವುದು ಸೆಂಡ್ ಇಟ್. ಎಸ್ ಮೇಡಮ್, ಕಳಿಸ್ತೀನಿ ರೀ. ರೆಕಾರ್ಡಿಂಗ್ ವಿಡಿಯೋಸ್ ಇದಾವೆ ಯೂಟ್ಯೂಬ್ ಅಲ್ಲಿ, ಲಿಂಕ್ ಕಳಿಸ್ತೀನಿ ರೀ. ಓಕೆ, ಒಂದೇನೋ ಡೌಟ್ ಇತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ. ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯುವರ್ ವಾಯ್ಸ್, ಇಟ್ಸ್ ವೆರಿ ಸ್ಲೋ, ಸೊ ಪ್ಲೀಸ್ ಕ್ಯಾನ್ ಯು ಇನ್ಕ್ರೀಸ್ ಯುವರ್ ವಾಯ್ಸ್. ಐ ಥಿಂಕ್ ಮೈಕ್ ಉಳಿದವ್ರಿಗೆ ಕರೆಕ್ಟ್ ಅದ ರೀ ಮೇಡಮ್? ಕರೆಕ್ಟ್ ಇತ್ತು. Yes, sir. Yes, sir. ಕರೆಕ್ಟ್ ಅದ ಸರ್. ಓಕೆ No problem. ಸರ್. ಮೇಡಮ್ ಅದನ್ನ ಸ್ವಲ್ಪ ಚೆಕ್ ಮಾಡಿ ಸುಧಾ ಮೇಡಮ್. ನೆಕ್ಸ್ಟ್, ಗುಡ್ ಈವ್ನಿಂಗ್ ಸರ್. ವೆದರ್ ಕಾನ್ಶಿಯಸ್ನೆಸ್ ಡೆವಲಪ್ಡ್ ಓವರ್ ಪೀರಿಯಡ್ ಆಫ್ ಟೈಮ್, animal to man journey, or it was not realized by man when he was forest dweller. Okay. ಓಕೆ, ಆನ್ಸರ್ ಮಾಡ್ಬೋದು ಕ್ವಶನ್ಸ್ಗೆ, ಬಟ್ ಯಾವ್ದು ಗೊತ್ತಿಲ್ಲಲ್ಲ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ನೋಡೋದು ಬೇಡ, ಬರೀ ಉಸಿರಾಟನ ನೋಡೋಣ. ಯಾಕಂತಂದ್ರ ಈಗ ಒಂದು ಆನ್ಸರ್ ಮಾಡ್ದು ವೆಂಕಟೇಶ್ ಸರ್. ಆನ್ಸರ್ ಅದ ಹೆಂಗಂತಂದ್ರ ಕಾನ್ಶಿಯಸ್ನೆಸ್ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೆಳಿತಾ ಹೋಗ್ತದ ಅಂತ ಹೇಳ್ತೀವಿ. ಬಟ್ ಅದು ಒಮ್ಮೊಮ್ಮೆ ಹೆಂಗಂತಂದ್ರೆ ಬ್ರೈನ್ ಒಳಗಡೆ ಆಲ್ರೆಡಿ ದೇವರು 100% ಅಂದ್ರೆ ಎಷ್ಟೋ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಕೊಟ್ಟು ಹೋಗ್ಬಿಟ್ಟಿದನ. ದೇವ್ರನ್ನ ಕೇಳಿದ್ವಿ ಅಂತಂದ್ರ ನನ್ ಮೇಲೆ ಹಾಕ್ತಾನ, ನೀನ ಯೂಸ್ ಮಾಡ್ಕೊಂಡಿಲ್ಲಪ್ಪ, ನಾ ಕೊಟ್ಟಿನಿ ಅಂತ ಹೇಳಿ. ಹಂಗಾಗಿ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೆಳೆದಂತ ನಾ ಹೇಳಿದ್ನಿ ಅಂತಂದ್ರೆ ಕೆಲವರು ಇನ್ನೂ ಬೆಳೆದಿಲ್ಲ, ಕೆಲವ್ರು ಮೈಂಡ್ ಸೆಟ್ ಇನ್ನೂ ಇದನ್ನು ಗಾಬರಿಯನ್ನ ಪಡ್ತಿರ್ತಾರೆ ಇನ್ನೂವರೆಗೂ, ಕೆಲವರು ಹೈಫೈ ಒಳಗೆ ಹೋಗಿದ್ದಾರೆ. ಒಂದು ಲೂಸಿ ಅಂತ ಹೇಳಿ ಮೂವಿ ಅದ ವೆಂಕಟೇಶ್ ಸರ್. ಹಾ ಸರ್. Yes, sir. ಅದು LUCY ಇಂಗ್ಲಿಷ್. ಆ ಮೂವಿ ಒಳಗಡೆ ಒಂದು ಕನ್ಕ್ಲೂಷನ್ ಏನ್ ಬರುತ್ತಂದ್ರೆ, ಫಸ್ಟ್ ಟೈಮ್ ಏನ್ ಬೆಂಕಿನ ಹಚ್ಚಿದ್ನಲ್ಲ ಮನುಷ್ಯ, ತನ್ನ ಕಾನ್ಶಿಯಸ್ನೆಸ್ ಯೂಸ್ ಮಾಡಿ ಬೆಂಕಿ ಹಚ್ಚಿದ್ನಲ್ಲ, ಅವನ್ಲಿಂದ ಹಿಡ್ಕೊಂಡು ಇವತ್ತೇನ್ ಮಾರ್ಸಿಗೆ ಹೋಗ್ಲಿಕ್ಕೆ ನಾವು ಸ್ಯಾಟಲೈಟ್ ಮಾಡಿದಿವಲ್ಲ, AI ಕಂಡು ಹಿಡಿದಿದೀವಲ್ಲ, ಅಲ್ಲಿವರೆಗೂ ಕೂಡ ಸೇಮ್ ಬ್ರೈನ್ ಎವಲ್ಯೂಷನ್ ಆಗೈತಂತ. ಓಕೆ. ಅಂದ್ರೆ ಅದು ಎಷ್ಟು ಪರ್ಸೆಂಟ್ ಬ್ರೈನ್ ಆಕ್ಟಿವೇಟ್ ಆದಾಗ ಅವನಿಗೆ ಬೆಂಕಿ ಇನ್ವೆನ್ಷನ್ ಆಯ್ತಲ್ಲ, ಹಾಗಾದ್ರೆ ಈಗ್ಲೂ ಕೂಡ ಅಷ್ಟರಲ್ಲೇ ಇದೀವಿ ನಾವು ಇನ್ನೂ ಅಂತ ಒಬ್ಬ ಸೈಂಟಿಸ್ಟ್ ಬರ್ದಿದ್ ಪೇಪರ್ ಅದು. ಅಂದ್ರೆ ಕಾನ್ಶಿಯಸ್ನೆಸ್ ಅದೇ ಬಾಕ್ಸ್ ಒಳಗನೆ ಇದೀವಿ ನಾವು ಇನ್ನೂ. ಅಂದ್ರೆ ಅದೇ ನಮ್ಗೆ ಇಷ್ಟು ಕೊಟ್ಟದಂದ್ರ ಇನ್ನೂ ಜಾಸ್ತಿ ಹೋದ್ರೆ ಎಷ್ಟ್ ಆಗ್ಬೋದು ಅಂತ ಅವ್ರದ್ದೊಂದು ಪ್ರೆಡಿಕ್ಷನ್ ಮೇಲೆ ಮೂವಿ ಮಾಡಿದಾರ. ಅದಕ್ಕೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಐ ಡೋಂಟ್ ನೋ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಆ ಮೂವಿ ಪ್ರಕಾರ, ಅವ್ರ ಲಿಟ್ರೇಚರ್ ಪ್ರಕಾರ, ಇಫ್ ಯು ಕಮ್ ಟು ನಮ್ಮ ಯಾರ ಪತಂಜಲಿ ಅವರು ಅಥವಾ ಋಷಿ ಮುನಿಗಳದ್ದು ಇವ್ರದೆಲ್ಲ ನೋಡ್ಕೊಂಡ್ರೆ, ಅವ್ರು ಇಲ್ಲೇ ಕೂತ್ಕೊಂಡು ಸ್ಯಾಟಲೈಟ್ಸ್ ಗಳನ್ನ ವ್ಯೂ ಮಾಡಿದ್ರು, ಇಲ್ಲೇ ಕೂತ್ಕೊಂಡು ಎಲ್ಲ ನೋಡ್ಕೊಂಡಿದ್ರು ಅಂತಂದ್ರೆ, ಮತ್ತೆ ಐ ಥಿಂಕ್ ಅವ್ರದ್ದು ಇವಲ್ಯೂಷನ್ ಜಾಸ್ತಿ ಆಗಿರ್ಬೋದು. ಈಗ ಅದು ಯೂನಿವರ್ಸ್ಲಿ ಐತಿ. ಈಗ ಹಿಂದ್ಗಡೆ ಹೋದಂಗೆಲ್ಲೇ ನಮ್ಗ ಹಿಂದಲ್ ಸ್ಕ್ರಿಪ್ಚರ್ಸ್ ಇಟ್ಕೊಂಡು ನಾವು ಉದ್ದಾರ ಆಗತ್ತೀವಿ ಅಂದ್ಮೇಲೆ ಅವ್ರ ಕಾನ್ಶಿಯಸ್ನೆಸ್ ಜಾಸ್ತಿ ಇರ್ಬೋದು, ನಮ್ದು ಕಡಿಮೆ ಇರ್ಬೋದು, ಅಥವಾ ಅವ್ರದನ್ನ ನಾವೀಗ ಅರ್ಥ ಮಾಡ್ಕೊಳಕತ್ತೀವಿ ಅಂದ್ರೆ ಅವ್ರಕ್ಕಿಂತ ಜಾಸ್ತಿ ಇರ್ಬೋದು. ಇಟ್ ಈಸ್ ಕಂಪ್ಲೀಟ್ಲಿ ಅಂದ್ರ ಇದೇ ಎಡ ಪಿಂಗಳ ಇದ್ದಂಗಿದೆ, ಒಂದ್ಸತಿ ಮೇಲೆ ಹೋಗ್ತಾ ಒಂದ್ಸತಿ. ಅಂದ್ರೆ ಸರ್, ಅನಿಮಲ್ ಟು ಮ್ಯಾನ್ ಥಿಯರಿ ಇದು ಕರೆಕ್ಟ್ ಅದನು ಅಥವಾ ವೆದರ್ ವಿ ಶುಡ್ ಬಿಲೀವ್ ಇಟ್ ಆರ್ ನಾಟ್ ಅಂತ? ಅನಿಮಲ್ ಟು ಮ್ಯಾನ್ ಥಿಯರಿ ಕಾನ್ಶಿಯಸ್ಲಿ ಐ ಡೋಂಟ್ ನೋ, ಬಟ್ ಫಿಸಿಕಲಿ ಹೋದ್ರೆ ಮತ್ತೆ ಡಾರ್ವಿನ್ ಹಿಡಿಬೇಕಾಗ್ತದ.
ಬಟ್ ಆ ಕಾನ್ಶಿಯಸ್ ಟಚ್ ಮಾಡಿದಾಗ ಐ ಥಿಂಕ್ ಆಗ್ಲಿಕ್ಕಿಲ್ಲ. ಬಿಕಾಸ್ ನಾವು ಅನಿಮಲ್ ಟು ಮ್ಯಾನ್ ಅಂತ ಕ್ವಶನ್ ಮಾಡಾಕತ್ತೀವಿ ಅಂತಂದ್ರೆ ಅನಿಮಲ್ ಕಾನ್ಶಿಯಸ್ನೆಸ್ ನಿಂದನ ಥಿಂಕ್ ಮಾಡಕತ್ತೀವಿ ಅಂತ ಅರ್ಥ ಆಗ್ತದೆ. ಅನಿಮಲ್ ಕಾನ್ಶಿಯಸ್ನೆಸ್ ಥಿಂಕ್ ಮಾಡಿದಾಗ ಇದಾಗ್ತದ. ಜಸ್ಟ್ ಹಂಗ ಅನ್ಕೊಂಡಾಗ ಇನ್ನೊಂದ್ ಏನಾಗ್ತದ್ರಿ, ಡೈಮೆನ್ಷನ್ಸ್ ಚೇಂಜ್ ಆಗತ್ತಾವು. ಫಾರ್ ಎಕ್ಸಾಂಪಲ್ ಮೀನಿನಿಂದ ಮೀನು, ಆಮೇಲೆ ಅದು ಉಭಯವಾಸಿ ಆಯ್ತು, ಹೊರಗಡೆ ಬಂತು, ಹೊರಗಡೆ ಆದ್ಮೇಲೆ 4 ಕಾಲಿತ್ತು, 2 ಕಾಲಾಯ್ತು. ಬರ್ತಾ 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 ಜೀನ್ಸ್ ಅಲ್ಲಿ ಚೇಂಜ್ ಆಗ್ತಾ ಆಗ್ತಾ ಮೆಮರಿಯಲ್ಲಿ ಚೇಂಜ್ ಆಗ್ತಾ ಆಗ್ತಾ ಆಗ್ಬೋದು. ಹಂಗ ಬಂದಾಗ ಬುದ್ಧನ್ ಫಿಲಾಸಫಿ ಪ್ರಕಾರ ಇಲ್ಲೊಂದು ಸ್ಲೈಡ್ ಇತ್ತಲ್ಲ, ಈ ನಿಮ್ಮ ಕ್ವಶನ್ನಿಗೆ ಐ ಥಿಂಕ್ ದಿಸ್ ಪ್ಯಾರಾಮೀಟರ್ ಮೇ ಬಿ ಕನ್ಸಿಡರ್ಡ್. ಇಲ್ಲಿ ಇದು ಇದೈತೆ ನೋಡಿ, ಕಮ್ಮಜ ಕಲಾಪ. ಕಮ್ಮಜ ಕಲಾಪ ಅಂದ್ರೆ ಪ್ರೊಡ್ಯೂಸ್ಡ್ ಬೈ ಪಾಸ್ಟ್ ಆಕ್ಷನ್ಸ್ ಅಥವಾ ಕರ್ಮ ಅಂತಾನೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಸರ್, ನೀವು ಹೇಳಿದ ಪ್ರಕಾರ ಈ ಬುದ್ಧನ ಕಾನ್ಸೆಪ್ಟ್ ಒಳಗೆ ಬಂದ್ರ, ಬುದ್ಧ ಡೋಂಟ್ ಬಿಲೀವ್ ಇನ್ ಸೋಲ್, ಡೋಂಟ್ ಬಿಲೀವ್ ಇನ್ ಸೋಲ್, ಡೋಂಟ್ ಬಿಲೀವ್ ಇನ್ ಹೆಂಗ್ ಹೇಳ್ಬೇಕು ಇದನ್ನ, rebirth. ಸರಿ ಸರಿ, ಹಿ ಬಿಲೀವ್ಸ್ ಇನ್ ಪುನರ್ಜನ್ಮ, ಹಿ ಬಿಲೀವ್ಸ್ ಇನ್ ಪುನರ್ಜನ್ಮ ಬಟ್ ಡೋಂಟ್ ಬಿಲೀವ್ ಇನ್ ಸೋಲ್. ಇದು ಬಹಳ ವಿಚಿತ್ರವಾಗಿರ್ತಕ್ಕಂತ ಕನ್ಸಿಡರೇಷನ್. ಸೋಲ್ ಅನ್ನ ಯಾಕೆ ಬಿಲೀವ್ ಮಾಡಂಗಿಲ್ಲ ಅಂತಂದ್ರ, ಅದೇನಂತಾರ ಕಾಂಬಿನೇಷನ್ ಆಫ್ ಆಲ್ ದೀಸ್ ಆಕ್ಟಿವಿಟೀಸ್ ಸೋಲ್ ಅಂದ್ಬಿಡ್ತಾರ. ಅದಕ್ಕೆ ಎಂಟ್ರಿ ಆಯ್ತು ಅಂತ ನೋಡ್ರಿ, ನಾವು ಏನೋ ಗರ್ಭದಲ್ಲಿ ಎಂಟ್ರಿ ಆಯ್ತು ಸತ್ತ ಅಂತಂದ್ರೆ ಆತ್ಮ ಹೊರಗಡೆ ಹೋಯ್ತು, ಅದು ಇನ್ನೊಂದರಲ್ಲಿ ಎಂಟ್ರಿ ಆಗುತ್ತೆ ಅನ್ನಂಗಿಲ್ಲ. ಬುದ್ಧನ ಪ್ರಕಾರ ಮಾವಿನ ಹಣ್ಣು ಬೀಜ ಅದ, ಅದು ಅದರದ್ದು ಪುನರ್ಜನ್ಮ ಯಾವಾಗ ಆಗುತ್ತಾ ಅಂದ್ರೆ ಅದು 100 ಹಣ್ಣನ್ನು ಕೊಟ್ಟಾಗ ಅದರದ್ದು ಪುನರ್ಜನ್ಮ ಅಂತ ಹೇಳ್ತಾನೆ. ಮಾವಿನ ಹಣ್ಣು, ಮಾವಿನ ಬೀಜ ಅದು 100 ಇನ್ನೊಂದು ಮಾವಿನ ಬೀಜಗಳನ್ನು ಕೊಡ್ತದೆ, ಮಾವಿನ ಹಣ್ಣುಗಳನ್ನು ಕೊಡ್ತದೆ, ಅಂದ್ರೆ ಅದರದ್ದು ಪುನರ್ಜನ್ಮ ಆಯ್ತಂತಾನೆ. ಬಟ್ ಅದೇ ಮಾವಿನ ಬೀಜನೇ ಅಲ್ಲಿ ಬಂತನು ಇಲ್ಲ, ಅದೇ ಮಾವಿನ ಬೀಜನ ಅಲ್ಲಿ ಬಂದಿಲ್ಲ, ಬಟ್ ಅದರದ್ದು ಮಕ್ಕಳವು ಎಲ್ಲ. ಹಂಗಾದಾಗ ಅಕಾರ್ಡಿಂಗ್ ಟು ಈ ಬುದ್ಧ ಫಿಲಾಸಫಿ ಒಳಗಡೆ, ಈಗ ನಂದೇನಾದ್ರೂ ಕೈ ಮುರಿದಿತ್ತು ಅಂತಂದ್ರ, ಹುಟ್ಟುತ್ತ ನನ್ನ ಕಣ್ಣು ಇದ್ದಿಲ್ಲ ಅಂತಂದ್ರ, ಕೆಲವು ಸ್ಕ್ರಿಪ್ಚರ್ಸ್ ಪ್ರಕಾರ ನಾನಲ್ಲ ಪೂರ್ವ ಜನ್ಮದೊಳಗಡೆ ಪಾಪ ಮಾಡಿದ್ದೆ, ಹಂಗಾಗಿ ಕೆಟ್ಟದನ್ನ ಮಾಡಿದ್ದೆ ಕಣ್ಣಿಗೆ, ಹಂಗಾಗಿ ನನಗೆ ಈ ಜನ್ಮದೊಳಗೆ ಕಣ್ಣಿಲ್ಲ ಅಂತೇಳಿ. ಬಟ್ ಬುದ್ಧನ್ ಫಿಲಾಸಫಿ ಪ್ರಕಾರ ಅವ್ರೇನಂತಾರೆ, ನಿನ್ನ ಪೂರ್ವ ಜನ್ಮ ಅಂದ್ರೇನೆ ನಿಮ್ಮಪ್ಪ, ನನ್ನ ಪೂರ್ವ ಜನ್ಮ ಅಂದ್ರೇನೆ ನಮ್ಮ ಅಪ್ಪಾಜಿ, ನಮ್ಮ ಅಪ್ಪಾಜಿ ಕಣ್ಣಿಗೆ ಏನೋ ಮೋಸ ಮಾಡ್ಯಾರ, ಹಂಗಾಗಿ ಮಗನಲ್ಲಿ ಆ ಕಣ್ಣನ್ನು ದೋಷ ಕಾಣ್ತದೆ. ಓಕೆ, ಅವ್ರ ಪ್ರಕಾರ ಹಂಗ. ಅಂದ್ರೆ ಈಗ ಇವಲ್ಯೂಷನ್ ಪ್ರಕಾರ ಫಾರ್ವರ್ಡ್ ಇವಲ್ಯೂಷನ್ ಐತೋ ಬ್ಯಾಕ್ವರ್ಡ್ ಇವಲ್ಯೂಷನ್ ಐತೋ ಅದನ್ನು ವೆರಿ ಈಗ ನಾನು ಅಪ್ಪಾಜಿನೋ ನಮ್ಮ ಅಪ್ಪಾಜಿ ನಮ್ಮ ಅಪ್ಪ ನನ್ಕಿಂತ ದೊಡ್ಡವರು, ನಾನ್ ದೊಡ್ಡವರು ಗೊತ್ತಿಲ್ಲ. I think, sir, ನಿನ್ನೆ ನೀವು ಹೇಳಿದಂಗ ultimately I need to stay with me, with my present state of soul, mind, atma, whatever it is. Correct. What is right for me is right. ಈ ಸುಳ್ಳು ಸೇರಿ ತಗೊಂಡು ಜಗಾಡ್ಕೋತ ಆಗೋದೇ ಇರಲ್ಲ. So somewhere I think it's again experiential. Even ವಿವೇಕಾನಂದೆಲ್ಲ ಹೇಳ್ತಾರಲ್ಲ, you practice it, you experience it, you come to the conclusion that is good for you. Yes. My truth may not be your truth. ಬಟ್ ಒಮ್ಮೊಮ್ಮೆ ಅದನ್ನ ಅಕ್ಸೆಪ್ಟ್ ಆದ ಲಾಸ್ಟಿಗೆ ಅದನ್ನ ಗ್ರೀನ್ ಟಿಕ್ ಮಾಡ್ತೀವಲ್ರಿ, ಮೇಡಮ್ ಹೇಳಿದ ಪಾಯಿಂಟ್ ನ ಗ್ರೀನ್ ಟಿಕ್ ಮಾಡ್ಬೇಕು. ಈಗ ಕ್ವಶನ್ಸ್ ಏನದಾವಲ್ರಿ, ಕ್ವಶನರೀಸ್, ರೆಫರೆನ್ಸ್, ಕ್ಯೂರಿಯಾಸಿಟಿ ಹಂಗೆ ಇರ್ಲಿ. ಮತ್ತೊಮ್ಮೆ ನಮ್ಮಲ್ಲಿ ಕಿಲ್ ಮಾಡೋದು ಬೇಡ, ಎಲ್ಲಾ ರೆಫರೆನ್ಸ್ ಗಳನ್ನ ತೆಗೆದು ಹಂಗಾರೆ ನನಗೆ ಏನ್ ಅನ್ಸುತ್ತೆ ಅದು ಬೇಡ. ಬಿಕಾಸ್ ಇಲ್ಲಿ ಹೆಂಗಾಗಿದೆ, ಒಂಟಿ ಜರ್ನಿ ಒಳಗಡೆ ನನ್ನಷ್ಟಕ್ಕೆ ನಾನ ಎಲ್ಲಾ ಗ್ರೀನ್ ಟಿಕ್ ಹಾಕ್ಬೇಕಂದ್ರ ಸ್ವಲ್ಪ ರೆಫರೆನ್ಸ್ ಗಳು ಬೇಕಾಗ್ತಾವ. ಡಾರ್ವಿನ್ ಸಿದ್ಧಾಂತ ಇರ್ಬೋದು, ಪತಂಜಲಿ ಇರ್ಬೋದು, ಬುದ್ಧಂದ್ ಇರ್ಬೋದು, ಅಥವಾ ಪ್ರೀವಿಯಸ್ ಸ್ಕ್ರಿಪ್ಚರ್ಸ್ ಇರ್ಬೋದು. ಇವು ರೆಫರೆನ್ಸ್ ಆಗಿ ಇಟ್ಕೊಳ್ಳೋಣ, ಅಥವಾ ಈಗಿನ MBBS ಇಟ್ಕೊಳ್ಳೋಣ, ಬೇಕಾದ್ರೆ ಪ್ರತಿಯೊಂದನ್ನು ಇಟ್ಕೊಳ್ಳೋಣ, ಬಟ್ ಬಹಳ ಕ್ಲಿಂಗ್ ಆಗೋದು ಬೇಡ ಅಂತ. Yeah, you're right. Thank you, sir. Yeah, good discussion. ಹೊಸ ಡೈಮೆನ್ಷನ್ಸ್ ಓಪನ್ ಮಾಡಿದ್ರಿ ಮತ್ತೆ. ಸರ್, ಅಂತ ಹೊಸ ಡೈಮೆನ್ಷನ್ ಈ ರೀತಿ ಕ್ವಶನ್ಸ್ ಬಂದಾಗ ಬರ್ತಾವ ಸರ್. ಕ್ವಶನ್ಸ್ ಬರ್ಲಿ, ಓಕೆ, ಕ್ವಶನ್ಸ್ ಬರ್ತಾ ಇರ್ಲಿ ಸರ್. ಆಮೇಲೆ ಇನ್ನೊಂದು ಈ ಸೆಷನ್ ಇಂದ ನನ್ಗೆ ಇನ್ನೊಂದ್ ಏನ್ ಹೊಳಿತಂತಂದ್ರ, ಹೌ ಟು ಕಂಟ್ರೋಲ್ ಎಮೋಷನ್ಸ್. ನಮ್ಮ ಎಮೋಷನ್ಸ್ ಗಳನ್ನ ನಾವ್ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರ, ಲಾಸ್ಟ್ ಡೇ ನಾವು ನಮ್ಮನ್ನ ಇಂಟ್ರಸ್ಪೆಕ್ಷನ್ ಮಾಡ್ಕೋಬೇಕು. ಇವತ್ ನಾನು ಖುಷಿ ಆದೆ, ಯಾಕೆ ಖುಷಿ ಆದ್ನಿ ಅನ್ನೋದನ್ನ ಇಂಟ್ರಸ್ಪೆಕ್ಷನ್ ಮಾಡ್ಕೋಬೇಕು. ಅವಾಗ ನಮ್ ಕಾನ್ಶಿಯಸ್ ಅಂದ್ರೆ, ನೀವು ಒಂದ್ ಶಬ್ದ ಹೇಳಿದ್ರಿ ಏನು, ಅವೇರ್ನೆಸ್. ನಾವ್ ಯಾವಾಗ್ಲೂ ಅವೇರ್ ಆಗಿರ್ಬೇಕು ನಮ್ಮ ಆಕ್ಷನ್ ಗಳ ಬಗ್ಗೆ. ಸೊ ಅವಾಗ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಲಿಕ್ಕೆ ಅನುಕೂಲ ಆಗ್ತದ. ಈ ಬಹಳ ದುಃಖದಲ್ಲಿ ಬಹಳ ಲೇಜಿ ಇದ್ನಿ ಅಂತಂದ್ರೆ, ನಾನು ಯಾಕೆ ಲೇಜಿ ಆದೆ, ನಾನು ಯಾಕೆ ದುಃಖದಲ್ಲಿ ಇದ್ದೆ ಅಂತಂದ್ರೆ ಅದಕ್ಕೆ ಉತ್ತರ ಸಿಕ್ಬಿಡ್ತದ. ಸೊ ಯಾವಾಗ ಅವೇರ್ನೆಸ್ ಬರ್ತದೋ ಅವಾಗ ನಾವು ಒಂದು ನಿಶ್ಚಿತ ಹಂತವನ್ನ ತಲುಪ್ತೀವಿ ಅಂತ. ಕರೆಕ್ಟ್ ಸರ್, ಕರೆಕ್ಟ್. ಬ್ಯಾಲೆನ್ಸ್ಡ್ ಲೈಫ್ ಬರ್ತದ ಅಲ್ಲಿ. ಎಸ್ ಸರ್. ಅದು ಬ್ಯಾಲೆನ್ಸ್ಡ್ ಅಂದ್ರೆ ಅದು ಸುಷುಮ್ನ.
ಮಿಡಲ್ ಯಾ ಸರ್ ಸುಷುಮ್ನ ಆಗ್ತದೆ. ಅದು ಅವೇರ್ನೆಸ್ ಇರೋದ್ರಿಂದ ಇನ್ನೊಂದು ಪಾಸಿಟಿವ್ ಹೆಂಗಂದ್ರೆ ಒಂದು ದಿನದಲ್ಲಿ 2-3 ನಿಮಿಷ ಅವೇರ್ ಆಗಿದ್ದಂತಾನು ತಿಳ್ಕೊಳ್ರಿ. ಆ ಅವೇರ್ನೆಸ್ ನೆನಪಿಟ್ಕೊಂಡು ಒಂದ್ ಕಡೆ ಸ್ಟೋರ್ ಮಾಡಿಟ್ಕೊಂಡು ಮರ್ದಿನ ಮತ್ತೊಂದು 3-4 ನಿಮಿಷ ಸಿಕ್ಕಿರ್ಬೋದು, ಮತ್ 3-4 ನಿಮಿಷ ಸಿಕ್ಕಿರ್ಬೋದು. ಈ ರೀತಿ 1 ತಾಸುಗಳಾಗ್ಬೋದು, ಇನ್ನೊಂದು ಆದ್ಮೇಲೆ ಒಂದು 10 ತಾಸುಗಳಾಗ್ಬೋದು. ಅಂದ್ರೆ ಒಂದು ವರ್ಷದಲ್ಲಿ ನಿಮಗೆ 3-4 ತಾಸು ಅವೇರ್ನೆಸ್ ಇರ್ಬೋದು. ಡೋಂಟ್ ವರಿ, ಜಸ್ಟ್ ಅವೇರ್ ಇಟ್ಕೊಂತ ಹೋಗೋದು, ಅವುಗಳದ್ದು ಮಾತ್ರ ಜಾಸ್ತಿ ಮಾಡ್ಕೊಂತ ಹೋಗೋದು, ಆ ಮಿನಿಟ್ಸ್ ಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗೋದು. ಕರೆಕ್ಟ್ ಸರ್. ಯಾ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Thank you very much. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. Good night, sir. ಗುಡ್ ನೈಟ್. ಎಸ್, ಗುಡ್ ನೈಟ್ ಸರ್. ಬಾಯ್. Bye. Thank you, sir. Good night. Thank you, sir. Welcome everyone. Thank you.